ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ರಂಜಿತ್ ಕೂಡ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ದರ್ಶನವನ್ನು ಈಗಾಗಲೇ ಅನೇಕರು ಪಡೆದಿದ್ದಾರೆ. ಅನೇಕ ನಾಯಕರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಯ ಬಳಿಕ ಚೆನ್ನಮ್ಮ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಹೊಳೆನರಸೀಪುರದ ಹರದನಹಳ್ಳಿಗೆ ಪಾರ್ಥಿವ ಸ್ಥಳಾಂತರ ಮಾಡಲಾಗುತ್ತೆ. ಹರದನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಅನೇಕರು ಅಂತಿಮ ದರ್ಶನವನ್ನು ನಿನ್ನೆ ಪಡೆದರು. ಇವತ್ತು ಕೂಡ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಅನಂತರದಲ್ಲಿ ಇವತ್ತು ಹರದನಹಳ್ಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವುದು ಅದನ್ನು ಕೂಡ ಗಮನಿಸ್ತಾ ಇದ್ವಿ. ಅದಕ್ಕೂ ಮುನ್ನ ಕ್ರೀಡಾಂಗಣದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಪದ್ಮನಾಭನಗರ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನವನ್ನು ಪಡೆಯಲಾಗಿದೆ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಈಗ ಸಾರ್ವಜನಿಕ ದರ್ಶನ ಇದೆ. ಆ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅನೇಕರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ನಾಯಕರು, ಎಲ್ಲ ಪಕ್ಷದ ನಾಯಕರು. ಅದರ ಜೊತೆಯಲ್ಲಿ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನದ ಕಾರ್ಯವನ್ನು ನಾಳೆಗೆ ಹರದನಹಳ್ಳಿಯಲ್ಲಿ ಮಾಡ್ತಾರೆ. ಇವತ್ತು ನಾಳೆ ಹಾಸನದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತದಿಂದ ಸೂಕ್ತ ಕ್ರಮವನ್ನು ವಹಿಸಲಾಗಿದೆ. ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಒಕ್ಕಲಿಗ ಸಮುದಾಯದಂತೆ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದಲ್ಲಿ ಈಗ ಸಿದ್ಧತೆಗಳು ಆರಂಭವಾಗಿದ್ದಾವೆ. ಅಂತಿಮ ವಿಧಿವಿಧಾನದ ಚಟುವಟಿಕೆಗಳು ಏನು ನಡೆಯುತ್ತಲ್ಲ ನಾಳೆಗೆ, ಅದಕ್ಕೆ ಬೇಕಾದಂತಹ ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಎಲ್ಲವೂ ಕೂಡ ಚೊಕ್ಕ ಮಾಡೋದು ಅಥವಾ ಅಲ್ಲೇನೇನು ತಯಾರಿ ಕೆಲಸಗಳು ಬೇಕು ಅದು ಈಗ ಆರಂಭ ಆಗಿದೆ. ಇವತ್ತು ಮತ್ತು ನಾಳೆ ಹಾಸನದಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಂಡಿದೆ. ಚೆನ್ನಮ್ಮ ಅವರು 86 ವರ್ಷ ವಯಸ್ಸಾಗಿತ್ತವರಿಗೆ. ದೇವೇಗೌಡರ ಹಿಂದೆ ದೊಡ್ಡ ಶಕ್ತಿಯಾಗಿ ಚೆನ್ನಮ್ಮ ಅವರಿದ್ದರು. ಕೂಡು ಕುಟುಂಬ. ಚೆನ್ನಮ್ಮ ಅವರು ಬಹಳ ದೈವ ಭಕ್ತರು ಕೂಡ. HD ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಲ್ಲಿ ವಾಹನ ದಟ್ಟಣೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಚಾರ ಮಾರ್ಗ ಬದಲಾವಣೆ ಮಾಡಿದೆ ಈಗ ಜಿಲ್ಲಾಡಳಿತ. ಮೈಸೂರು ಹೊಳೆನರಸೀಪುರ ಹಾಸನ ಮಾರ್ಗಕ್ಕೆ ನಿರ್ಬಂಧ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಬದಲಿ ಮಾರ್ಗವನ್ನು ಈಗ ಸೂಚಿಸಿದ್ದಾರೆ. ಆ ಬದಲಿ ಮಾರ್ಗವನ್ನು ಉಪಯೋಗಿಸಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಅದರ ಬಗ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಿದ್ದಾರೆ. ಮೈಸೂರು ಟು ಹೊಳೆನರಸೀಪುರ, ಅಲ್ಲಿಂದ ಹಾಸನ ಆ ಮಾರ್ಗ ಇದೆಯಲ್ಲ, ಅಲ್ಲಿ ನಿರ್ಬಂಧ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧಗಳಿರುತ್ತೆ. ಅದರ ಬದಲಿ ರಸ್ತೆಯನ್ನು ಕೂಡ ಬಳಸುವಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆ ರಸ್ತೆಯುದ್ದಕ್ಕೂ ಇವತ್ತು ಅಂತಿಮ ಯಾತ್ರೆ ಸಾಗುತ್ತೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿರೋದ್ರಿಂದ ಅನೇಕ ಗಣ್ಯರು ಅದೇ ರಸ್ತೆಯ ಮುಖಾಂತರ ಆಗಮಿಸುವಂಥ ನಿರೀಕ್ಷೆ ಇರೋದ್ರಿಂದ ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಸಿದ್ಧತೆಗಳನ್ನು ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೂ ಕೂಡ ನಿರ್ಬಂಧ ಇರುತ್ತೆ ಈ ರಸ್ತೆಯಲ್ಲಿ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮ್ಗೆಲ್ಲ ಆತಂಕ ಆಯ್ತು. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ವು. ನಮ್ಮ ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನ ಕೊಡ್ತಾ ಇದ್ರು. ಅಪಾರ ದೈವ ಭಕ್ತೆ,
ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲಿ ಸುಖದಿಂದಲಿ ಜೊತೆಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಆಗುದಿಲ್ಲ, ಆದ್ರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂತ ಒಬ್ಬ ಧೀಮಂತ ಹೆಣ್ಮಗಳು. ಸೊ ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವ್ರಿಗೆ ಸರ್ಕಾರದ ಗೌರವದೊಂದಿಗೆ ಅವ್ರಿಗೆ ಅಂತಿಮ ನಮನವನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ, ಅಲ್ಲೂ ಕೂಡ ಅವ್ರಿಗೆ ಸಂತಾಪ ಸೂಚಿಯನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸೊ ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ, ಅವರು ನಾಳಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ನಾವೆಲ್ಲ ಕೆಲವು ಭಾಗವಹಿಸ್ತೇವೆ. ಮಾತೃ ಸಮಾನರಾದ ಚೆನ್ನಮ್ಮ ದೇವೇಗೌಡರು ವಿಧಿ ನಿಯಮವನ್ನು ನಾವ್ಯಾರು ಕೂಡ ಮೀರಕ್ಕಾಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ ಮಾತೃ ಸಮಾನರಾಗಿ ಬಡವರನ್ನ, ಸಾಮಾನ್ಯರನ್ನ, ಬಡತನ ರೇಖೆಯಲ್ಲಿದ್ದಂಥ ಬಹುತೇಕರಿಗೆ ಆಶ್ರಯವನ್ನು ನೀಡೋ ಜೊತೆಯಲ್ಲಿ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ತೆರೆಮರೆಯಲ್ಲೇ ನಮ್ಮೆಲ್ಲರ ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರ ಒಂದು ಉತ್ತುಂಗ ಕೊಂಡೊಯ್ತಕ್ಕಂಥದಕ್ಕೆ ಇವರ ದೂರದೃಷ್ಟಿಯ ಚಿಂತನೆ, ಇವರ ಸಂಕಲ್ಪ, ಇವರು ಮಾಡ್ತಕ್ಕಂಥ ಪೂಜಾ ಫಲ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಚೆನ್ನಮ್ಮನವರು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ, ಸಹಸ್ರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. 55 ವರ್ಷದ ಒಡನಾಟ, 72ನೇ ಇಸ್ವಿಯಿಂದ ಹಿಡಿದು ಜನತಾ ಪರಿವಾರ ಅಲ್ಲ, ಬಟ್ ದೇವೇಗೌಡರ ಕುಟುಂಬದ ಪರಿವಾರದ ಸದಸ್ಯನಾಗಿದ್ದು ಇಲ್ಲಿ. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ, ಆದ್ರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗ್ಲಿ ಊಟ ಮಾಡ್ಲಾರ್ದ ಕಳಿಸ್ತಿರ್ಲಿಲ್ಲ. ನಮ್ಮ ಚೆನ್ನಮ್ಮ ಅವರು ನಿಧನ ಹೊಂದಿದ್ದು ಕೇಳಿ ನನ್ಗೊಂಥರ ಶಾಕಿಂಗ್ ಆಯ್ತು. ನಾನು 2-3 ದಿನ ಹಿಂದೆನೆ ಗೊತ್ತಾಯ್ತು ಈ ತರ ಅಮ್ಮ ಅವರು ಹಾಸ್ಪಿಟಲ್ ಇದ್ದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ. ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಇದ್ದೆ, ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ಬೇಕಂತ ಇದ್ದೆ. ನಾನು ಆ ಯೋಗ ನನಗೆ ಸಿಕ್ಲಿಲ್ಲ ಅನ್ಸದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊಳ್ತಾ ಇದ್ದಿಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004ರಲ್ಲಿ ನಾನು ಮೊದಲೇ ಎಲೆಕ್ಷನ್ ಸೋತಾದ್ಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಅವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರ್ಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆದ್ದು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಅವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನ್ಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊಂತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದು. ಅತ್ಯಂತ ಒಂದು ರಾಜಕೀಯ ಕುಟುಂಬದ ಒಂದು ಸರಳತೆ, ಸಂಸ್ಕಾರ, ದೈವ ಭಕ್ತಿ ಇರ್ತಕ್ಕಂಥ ಒಂದು ಯಾರಾದರೂ ಸ್ತ್ರೀ ಇದ್ದರೆ ಅದು ಚೆನ್ನಮ್ಮನವರು ಅನ್ನೋದೇ ಒಂದು ನಾವೆಲ್ಲರೂ ಗುರುತಿಸ್ಬೇಕಾಗತ್ತೆ. ಮತ್ತು 72 ವರ್ಷ ವೈವಾಹಿಕ ಜೀವನವನ್ನು ನಡೆಸಿರ್ತಕ್ಕಂಥ ಅದರಲ್ಲೂ ಸಹ ಅಪರೂಪದ ನಾವು ಸಂಗತಿನ ನೋಡ್ಬೋದು. ಮತ್ತು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಅಥವಾ ದೇವೇಗೌಡರು ಮತ್ತು ಅವರ ಕುಟುಂಬದ ಜೊತೆಲಿದ್ದಂಥವರಿಗೆ ಯಶಸ್ಸನ್ನು ಬಯಸ್ತಕ್ಕಂಥದ್ದು
ಬಹುಶಃ ಮೊದಲಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಅವರ ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನು ಮಕ್ಕಳ ರೀತಿ ನಮ್ಮನ್ನು ನೋಡಿ ನಾವು ಜೊತೆಯಲ್ಲಿದ್ದಾಗ ಬಹುಶಃ ಅತ್ಯಂತ ಭಾಳ ಸೌಜನ್ಯವಾಗಿ ಮನೆಗೆ ಬಂದಾಗ ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರ ಥರ ಯಾವುದೇ. ಬಹುಶಃ ದೇವೇಗೌಡರ ಕುಟುಂಬಕ್ಕೆ ಭರಿಸಲಾಗದ ನಷ್ಟ, ಅತೀವವಾದಂಥ ನೋವು, ಹಾಗೆ ಎಲ್ಲರೂ ಕೂಡ ಇವತ್ತು ಕಂಬನಿ ಮಿಡಿತಾ ಇದ್ದಾರೆ ಚೆನ್ನಮ್ಮ ಅವರ ನಿಧನಕ್ಕೆ. ಗಣ್ಯಾತಿ ಗಣ್ಯರು ಬಂದು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ನಾಳೆಗೆ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಸದ್ಯಕ್ಕೆ ಈಗ ಪದ್ಮನಾಭನಗರದ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಾವು ಮಾತಾಡೋಣ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ, ರಾಜಕೀಯವಾಗಿ ಅವರು ಹೇಗೆ ದೇವೇಗೌಡರ ಕುಟುಂಬಕ್ಕೆ ಮೌನ ಶಕ್ತಿಯಾಗಿದ್ದರು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಯಲ್ಲಿ JDSನ ಮುಖಂಡರಾಗಿರುವ HN ದೇವರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಬಹಳ ನೋವಿನ ಸಂಗತಿ, ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. 86 ವರ್ಷ ವಯಸ್ಸಾಗಿತ್ತು ಅವರಿಗೆ. ತಾವು JDS ಪಕ್ಷದಲ್ಲಿದ್ದು ಚೆನ್ನಮ್ಮ ಅವ್ರನ್ನ ಹೇಗೆ ನೋಡಿದ್ದೀರಿ ಸರ್? ಬೆಳಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ವ್ಯಕ್ತಿಗಳು ತಗೊಳ್ಳಿ, ಒಬ್ಬರು ಪ್ರೇರಕರಾಗಿರ್ತಾರೆ, ಇನ್ನೊಬ್ಬರು ಕಾರಕರಾಗಿರ್ತಾರೆ. ನನ್ನ ಪಕ್ಷಕ್ಕೆ, ಅದರಲ್ಲೂ JDS ಪಕ್ಷಕ್ಕೆ ಕಾರಕರು ಬಂದು ಪೂಜ್ಯ ದೇವೇಗೌಡರು. ಎಲ್ಲ ಕಾರ್ಯಗಳನ್ನು ಕಾರ್ಯಗತ ಮಾಡ್ತಿದ್ದವರು ಪೂಜ್ಯ ದೇವೇಗೌಡರೆ, ಅವ್ರದ್ದೇ ಮಾರ್ಗದರ್ಶನ. ಆದರೆ ಅವ್ರಿಗೆ ಪ್ರೇರಕರಾಗಿದ್ದವರು ಶ್ರೀಮತಿ ಚೆನ್ನಮ್ಮನವರು. ಹಾಗಾಗಿ ಶ್ರೀಮತಿ ಚೆನ್ನಮ್ಮನವರು ಆ ಕುಟುಂಬಕ್ಕೆ ಮಾತ್ರ ಪ್ರೇರಕರಾಗಿರಲಿಲ್ಲ, ನನ್ನ ಪಕ್ಷಕ್ಕೆ, ಅದರಲ್ಲೂ ಮತ್ತು ಇನ್ನೂ ಮುಂದೆ ಹೋಗಿ ಹೇಳೋದಾದರೆ ಪಕ್ಷಾತೀತವಾಗೂ ಸಹ ಹಲವಾರು ಜನಕ್ಕೆ ಅವರು ಪ್ರೇರಕರಾಗಿದ್ದರು. ಅದನ್ನು ನಾವು ನೆನೆಸ್ಕೊಂಡಾಗ ನಿಜಕ್ಕೂ ನಮಗೆ ದುಃಖ ಆಗ್ತಿದೆ. ನನ್ನ ಪಕ್ಷಕ್ಕಂತೂ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥ ನಷ್ಟ ಇದು. ತುಂಬಲಿಕ್ಕೆ ಆಗದೇ ಇರುವಂಥ ನಷ್ಟ ಇದು ಆಗೋಗಿದೆ. ಈಗ ನಮಗೆ ಉಳ್ಕೊಂಡಿರೋ ಆಯ್ಕೆ ಏನು ಅಂತಂದರೆ ಆ ತಾಯಿಯ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡೋದು ಬಿಟ್ಟರೆ ಬೇರೆ ನಮಗೆ ಆಯ್ಕೆಗಳೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಭಗವಂತ ನಮ್ಮನ್ನು ತಂದು ನಿಲ್ಲಿಸಿಯಾನೆ. ಅವ್ರನ್ನ ನಾವು ಯಾಕಂದರೆ ಭಾಳಷ್ಟು ಹತ್ರದಲ್ಲೇ ಅವ್ರನ್ನ ನೋಡ್ತಾ ಇದ್ವಿ. ಹತ್ರದಲ್ಲಿ ಅಂದರೆ ಭಾಳಷ್ಟು ಹತ್ರದಲ್ಲಿ ನೋಡ್ತಾ ಇದ್ವಿ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಕನಿಷ್ಠ ನಮಗೆ ಕಾಫಿ ತಿಂಡಿ ಕೊಡೋದೇ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ಅಂತಹ ಒಂದು ತಾಯಿ ಅಥವಾ ಮಾತೃ ಅನ್ನೋ ಪದಕ್ಕೆ ಭಾಳಷ್ಟು ಅನ್ವರ್ಥವಾಗಿ ಬದುಕ್ತಾಯಿದ್ರು, ನಡ್ಕೊತಾಯಿದ್ರು. ನಾವು ಬೇರೆ ಮನೆಗೆ ಹೋಗಿದ್ವಿ ಅಂತ ಅನಿಸ್ತಾನೆ ಇರಲಿಲ್ಲ. ಅವ್ರು ನಮ್ಮ ಜೊತೆ ನಡ್ಕೊಳ್ಳೋದೆಲ್ಲ ನೋಡಿದಾಗ ಬೇರೆ ಮನೆಗೆ ಹೋಗಿದ್ವಿ, ನಮ್ಮದೇ ಆದ ಒಂದು ಮನೆಯಲ್ಲಿದ್ದೀವೇನೋ, ನಮ್ಮದೇ ಮನೆಯ ಒಂದು ಭಾಗದಲ್ಲಿದ್ದೀವೇನೋ ಅನ್ನೋ ಭಾವನೆ ನಮಗೆ ಬರ್ತಾಯಿತ್ತು. ಅವರ ಪ್ರೀತಿ, ಅವ್ರು ನಮ್ಮ ಬಗ್ಗೆ ತೋರಿಸುವಂಥ ಮಮತೆ, ವಾತ್ಸಲ್ಯ, ಇವೆಲ್ಲ ಅಷ್ಟರ ಮಟ್ಟಿಗೆ ನಾವು ಯಾವುದೋ ಒಂದು ದುಗುಡದಲ್ಲಿ ಹೋಗ್ತಿದ್ವಿ, ಆತಂಕದಲ್ಲಿ ಹೋಗ್ತಿದ್ವಿ, ನಮ್ಮದೇ ಆದ ದುಮ್ಮಾನಗಳಿರ್ತಿದ್ವು, ಕೆಲವು ಸಲ ಸಿಟ್ಟು ಸಡುವಲ್ಲಿ ಹೋಗ್ತಿದ್ವಿ. ಆ ತಾಯಿಯನ್ನು ನೋಡಿದ ತಕ್ಷಣವೇ ಎಲ್ಲ ಮರೆತು ನಾವು ಶಾಂತವಾಗಿ ಅವ್ರ ಜೊತೆ ಅವ್ರು ಕೊಡೋ ತಿಂಡಿ, ಅವರ ಆತಿಥ್ಯವನ್ನು ಸ್ವೀಕರಿಸಿ ಏನೂ ಮಾತಾಡದೆ ಎದ್ದು ಬರುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಆ ತಾಯಿ ನಡತೆ ಇತ್ತು. ಅದರಲ್ಲೂ ವಿಶೇಷವಾಗಿ ಆ ತಾಯಿ ಬೆಳಗ್ಗೆ ಎದ್ದರೆ, ನನಗೆ ತಿಳಿದ ಮಟ್ಟಿಗೆ ಅವರು 4:30-5 ಗಂಟೆಗೆ ಹೇಳ್ತಿದ್ರು, ಮಂಗಳಾರತಿ ಹಾಕ್ತಿದ್ದು ಅವ್ರ ಮನೆಯಲ್ಲಿ 7:00ವರೆಗೆ ಆಗ್ತಿತ್ತು. ನಾವು ಕೆಲವು ಸಲ 6:30-7 ಗಂಟೆಗೆ ಅವ್ರ ಮನೆಗೆ ಯಾವುದೋ ಒಂದು ರಾಜಕೀಯ ನಿಮಿತ್ತವಾಗಿ ಹೋದಾಗ ನಾವು ದೊಡ್ಡವ್ರನ್ನ ನೋಡಿ ಕೆಳಗಡೆ ಬರ್ತಿದ್ದಾಗೇ ಮಹಾಮಂಗಳಾರತಿ ಆಗ್ತಿದೆ, ನಡೀರಿ ಹೋಗೋಣ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು. ಎಲ್ಲರಿಗೂ ಮಂಗಳಾರತಿ ಕೊಡ್ತಿದ್ರು, ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು. ಯಾವುದೇ ತಾರತಮ್ಯ ಇರಲಿಲ್ಲ. ಮನೆಯವರು, ಹೊರಗಡೆಯವರು, ಎಂಥದ್ದು ಇಲ್ಲ. ಅವ್ರ ಮನೆ ಮಕ್ಕಳಿಗೆ ಹೇಗೆ ಕೊಡ್ತಿದ್ರು ನಮಗೂ ಹಾಗೆ ಕೊಡ್ತಿದ್ರು, ಪ್ರಸಾದಗಳನ್ನು, ಮಂಗಳಾರತಿಯನ್ನು ಕೊಡ್ತಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇನ್ನು ಆ ಮನೆಯಲ್ಲಿ ಆ ವಾತಾವರಣ ಮತ್ತೆ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗತ್ತಾ ಅನ್ನೋದೇ ನಮಗೆ ಇರೋ ಆತಂಕ. ಈಗ ಇಡೀ ಕುಟುಂಬ ರಾಜಕಾರಣದಲ್ಲಿತ್ತು. ಮುಖ್ಯಮಂತ್ರಿ ಆಗಿದ್ರು ಅವರ ಮಗ, ಅವರ ಪತಿ ಪ್ರಧಾನಮಂತ್ರಿಗಳಾಗಿದ್ದರು, ಸಂಸದರಾಗಿದ್ದರು, ಮೊಮ್ಮಕ್ಕಳುಗಳು ಎಲ್ಲರೂ ಕೂಡ ಪೂರ್ಣ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿದ್ದವರು. ಆದರೆ ಎಂದೂ ಕೂಡ ಅವರು ರಾಜಕೀಯಕ್ಕೆ ಅಥವಾ ರಾಜಕೀಯದ ಒಳಗಡೆ ಬಂದವರಲ್ಲ ಅವರು. ಈ ತಾಯಿ ಮಹಾನ್ ಸಾಧ್ವಿ. ಸಾಧ್ವಿ ಅಂದರೆ ಅಂತಿಂಥವ್ರಲ್ಲ. ನಾನು ನೋಡೇ ಇಲ್ಲ ನಾನು ಆ್ಯಕ್ಚುಲಾಗಿ ಅಂಥ ಮಹಾನ್ ತಾಯಿ. ಯಾಕಂದರೆ ನಾನಂತೂ ನನ್ನ ತಾಯಿ ನೋಡಿದ ಜ್ಞಾಪಕ ಇಲ್ಲ. ಆದರೆ ಇವ್ರು ನೋಡಿದಾಗ ತಾಯಿ ಅಂದರೆ ಹೀಗಿರ್ತಾರೆ ಅನ್ನೋ ಭಾವನೆ ಬರ್ತಿತ್ತು. ಎಂದೂ ಸಹ ರಾಜಕೀಯ ಕಾರಣಕ್ಕೆ ಎಲ್ಲೂ ಸಹ ಮುಂದೆ ಬಂದವರೇ ಇಲ್ಲ. ಹೌದು, ಹಲವಾರು ಜನ ಇವರನ್ನು ಬಿಟ್ಟು ಹೋಗಿ ಭಾಳಷ್ಟು ಕಟುವಾಗಿ
ಇವ್ರ ಕುಟುಂಬವನ್ನು ಟೀಕೆ ಮಾಡಿದಾಗಲೂ ಸಹ ಆ ಸಂದರ್ಭದಲ್ಲೂ ಅವ್ರ ಮನೆಗೆ ಹೋಗಿದ್ದೀನಿ. ಏನೋ ಬಿಡಿ, ಆ ಸಂದರ್ಭ ಅವ್ರನ್ನ ಮಾತಾಡಿಸ್ತಿದೆ. ಈ ರೀತಿ ವಿಶಾಲವಾದ ಮನಸ್ಸು. ಏನಪ್ಪ ಇವ್ರ ಕುಟುಂಬನ ಟೀಕೆ ಮಾಡಿದ್ದಾರೆ, ವೈಯಕ್ತಿಕವಾಗಿ ಟೀಕೆ ಮಾಡ್ತಿದ್ದಾರೆ. ಅದು ಇತ್ತೀಚೆಗಂತೂ ಈ ಮಾತನ್ನ ಹೇಳೋದು ಎಷ್ಟರ ಮಟ್ಟಿಗೆ ಸರಿನೋ ಆದರೂ ಸಹ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ವಾಹಿನಿಯವರಂತೂ ಭಾಳಷ್ಟು ಕೇವಲವಾಗಿ ಶ್ರೀಮತಿ ಚೆನ್ನಮ್ಮನವ್ರನ್ನು ಸೇರಿಸಿ ಟೀಕೆ ಮಾಡಿಬಿಡ್ತಾರೆ, ಅದ್ರ ಬಗ್ಗೆ ಬಿತ್ತರ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ನಾನು ಭಾಳಷ್ಟು ನೊಂದ್ಕೊಂಡು ಅವ್ರ ಮನೆಗೆ ಹೋದ್ವಿ. ನಾನು ವಕಾಲತ್ತನ್ನು ಅವರಿಂದ ಸಹಿ ಮಾಡಿಸ್ಕೋಬೇಕಾಗಿತ್ತು. ಯಾಕಂದರೆ ಆ ವಾಹಿನಿಯವರು ತುಂಬ ಕೆಟ್ಟದಾಗಿ ನಡ್ಕೊತಾಯಿದ್ರು, ಬಿಂಬಿಸ್ತಾಯಿದ್ರು, ಬಿತ್ತರಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಇದನ್ನು ಇರಲಿ, ಅವ್ರಿಗೆ ಇದರಲ್ಲಿ ಬದುಕಿರಬೇಕು ಅಂತ ಕಾಣುತ್ತೆ, ನಮ್ಮನ್ನು ಟೀಕೆ ಮಾಡೋದ್ರಿಂದ ಅವರು ಬದುಕು ಕಟ್ಕೋಬೋದು ಅಂತ ಕಾಣುತ್ತೆ. ಕಟ್ಕೊಳ್ಳಿ ಬಿಡಿ, ಯಾರ್ಯಾರು ಯಾವ್ಯಾವುದೋ ರೀತಿ ನಮ್ಮ ಹೆಸರುಗಳನ್ನು ಉಪಯೋಗಿಸ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ, ಇವರು ಈ ರೀತಿ ಬದುಕನ್ನು ಕಟ್ಕೋಬೇಕು ಅಂತಿದ್ದಾರೆ ಅಂತ ಕಾಣುತ್ತೆ. ಕಟ್ಕೊಳ್ಳಿ ಬಿಡಿ, ಬೇಡ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ನನಗೆ ಅವ್ರು ಸಾಂತ್ವನ ಹೇಳ್ತಿದ್ರು, ನನಗೆ ಸಮಾಧಾನ ಹೇಳ್ತಿದ್ರು. ಲೆಕ್ಕ ಹಾಕೊಳ್ಳಿ, ನಮಗೆ ಅಷ್ಟು ರೋಷ, ಸಿಟ್ಟು, ಅವರ ಮೇಲೆ ತೇಜೋವಧೆ ಮಾಡಿದ್ರು ಸಹ ಅವ್ರ ಬಗ್ಗೆ ಹೇಳಿದಂಥ ಮಾತು ಇದನ್ನು ನಾನು ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಅವತ್ತು ಏನಪ್ಪ ಇವರೆಲ್ಲ ಮನುಷ್ಯ ಇವರು. ಯಾಕಂದರೆ ನಾವೆಲ್ಲ ನಮಗೂ ನೋವಾಗುತ್ತೆ, ಸಿಟ್ಟು ಬರುತ್ತೆ, ದುಃಖ ಆಗುತ್ತೆ. ಇವ್ರು ಯಾವುದೂ ಆಗ್ತಿಲ್ವಲ್ಲ, ಇವರು ಎಷ್ಟೊಂದು ಸ್ಥಿತಪ್ರಜ್ಞರಾಗಿ ಇವ್ರು ಮಾತನಾಡ್ತಿದ್ದಾರೆ. ಆಗ್ತಾನೆ ಪೂಜೆ ಮುಗಿಸಿ ಬಂದು ಕುಳಿತುಕೊಂಡಿದ್ದು ಆ ವಕಾಲತ್ ಫಾರಮ್ ಸಹಿ ಮಾಡ್ತಾಯಿದ್ರು. ಮಾಡುವಂಥ ಸಂದರ್ಭದಲ್ಲಿ ನನಗೆ ಇದೇ ಕೊನೆ ಆಗಲಪ್ಪ, ಇನ್ನು ಯಾರ ಬಗ್ಗೆನೂ ನಾನು ಸಹಿ ಮಾಡುವಂಥ ಪರಿಸ್ಥಿತಿ ಬರಬಾರ್ದು, ಈ ಥರ ವಿನಂತಿ ಮಾಡ್ತಾರೆ. ನಂತರ ಲೆಕ್ಕ ಆಗಲಿ ನಂತರ ತೊಗೊಂಡೋಗಿ ಫೈಲ್ ಮಾಡಿದ್ವಿ. ಅದೆಲ್ಲ ಬಿಡಿ, ಅದೇನೋ ಇತಿಹಾಸದ ಭಾಗ. ಅದೇ ನನ್ನ ಜೀವನದಲ್ಲಿ ನಾನು ಒಂದು ಘಟನೆಗೆ ಸಾಕ್ಷಿ ಆಗ್ಬಿಟ್ಟೆ. ಏನಪ್ಪ ಅಂತಂದರೆ, ನಮ್ಮದೇ ಕಾರ್ಪೊರೇಟ್ರ್ ಒಬ್ಬರು ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಇರ್ತಾರೆ, JDS ಪಕ್ಷದ ಕಾರ್ಪೊರೇಟ್ರು ಪಶ್ಚಿಮ ಭಾಗದಲ್ಲಿ ಇರ್ತಾರೆ. ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರನೋ ಏನೋ ಒಂದು ಕೊಲೆ ಆಗ್ಬಿಡುತ್ತೆ, ಆ ಕಾರ್ಪೊರೇಟ್ರ್ ಒಂದು ವಾರ್ಡ್ನಲ್ಲಿ ಕೊಲೆ ಆಗ್ಬಿಡುತ್ತೆ. ಅವರ ಸಂಬಂಧಿ ಸಹ ಅಂತ ನಮಗೆ ಗೊತ್ತಿರುತ್ತೆ. ಕೊಲೆ ಆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಪೊರೇಟ್ರನ್ನ ಅರೆಸ್ಟ್ ಮಾಡ್ತಾರೆ, ಕಾನೂನಾತ್ಮಕವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ, ಪೊಲೀಸರು ಕರ್ಕೊಂಡು ಹೋಗಿರ್ತಾರೆ, ಜೈಲಿಗೆ ಕಳಿಸಿರ್ತಾರೆ. ಅವರು ಮಡದಿ ಬರ್ತಾರೆ ಅವತ್ತು ಮನೆಗೆ. ನಾನು ಯಾವುದೋ ಒಂದು ಕಾರಣಕ್ಕೆ ಆಕಸ್ಮಿಕವಾಗಿ ಹೋಗಿರ್ತೀನಿ, ಅವ್ರ ಶ್ರೀಮತಿಯವರು ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮನವ್ರನ್ನ ಭೇಟಿಯಾಗಿ ಈ ಥರ ನಮ್ಮ ಕುಟುಂಬಕ್ಕಾಗಿದೆ, ನಮಗೆ ಅನ್ಯಾಯವಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ವಿನಂತಿ ಮಾಡಿ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಅಷ್ಟರೊಳಗಡೆ ಅವ್ರಿಗಾಗಲೇ ಶ್ರೀಮತಿ ಚೆನ್ನಮ್ಮನವ್ರಿಗೆ ಈ ಮಾಹಿತಿ ಯಾರೋ ಹೇಳಿರ್ತಾರೆ, ಈ ಥರ ಕೊಲೆ ಮಾಡಿಬಿಟ್ಟಿದ್ದಾರೆ, ಈ ಕಾರಣಕ್ಕೋಸ್ಕರ ಅವ್ರನ್ನ ಬಂಧಿಸಿದ್ದಾರೆ ಅಂತ. ಆವತ್ತು ಶ್ರೀಮತಿ ಚೆನ್ನಮ್ಮನವ್ರು ಆಡಿದಂಥ ಮಾತು, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಬಹುಶಃ ಅಂಥ ಘಟನೆ ನನ್ನ ಜೀವನದಲ್ಲಿ ಮತ್ತೆ ನೋಡ್ತೀನೋ ಇಲ್ವೋ. ಅವ್ರು ಹೇಳ್ತಾರೆ, ನೋಡಿ, ನನ್ನ ಕುಟುಂಬ ಇಲ್ಲಿವರೆಗೂ ಇಷ್ಟು ದೊಡ್ಡ ರಾಜಕೀಯ ಹಿನ್ನೆಲೆಯನ್ನು ಬಂದಂಥ ಕುಟುಂಬ. ನನ್ನ ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ರಾಜಕಾರಣದಲ್ಲಿದ್ದಾರೆ, ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆದರೆ ಒಬ್ಬರೂ ಸಹ ನನ್ನ ರಾಜ್ಯದ ಯಾವುದೇ ಒಬ್ಬ ವ್ಯಕ್ತಿಯ ಮೈಯಿಂದ ಒಂದು ತೊಟ್ಟು ರಕ್ತವನ್ನು ಸಹ ಕೆಡವಿ ಅವರು ರಾಜಕಾರಣ ಮಾಡ್ತಾ ಇಲ್ಲ. ಮಾಡೋದನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬ ಒಪ್ಪಲ್ಲ. ಈಗ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂತಂದರೆ ಅವ್ರ ಮನೆಯ ಮಕ್ಕಳುಗಳಿಗೆ ನಮ್ಮಪ್ಪ ಯಾವಾಗ ಬರ್ತಾನೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ, ಮಕ್ಕಳುಗಳು ಯೋಚನೆ ಮಾಡ್ತಿರ್ತಾರೆ. ಅವ್ರ ಮಡದಿ ಇತ್ತು ಅಂತಂದರೆ ನನ್ನ ಪತಿ ಏನಿಲ್ಲ ಅನ್ನೋದನ್ನು ಅವ್ರು ಜೀರ್ಣಿಸ್ಕೊಳಕ್ಕಾಗಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಜೀವನ ಹೇಗೆ ಮಾಡೋದು ಅಂತ ಅವ್ರು ಕಲ್ಪಿಸ್ಕೊಳಕ್ಕಾಗಲ್ಲ. ಅಂತಹ ಪರಿಸ್ಥಿತಿಗೆ ಯಾರೇ ಒಬ್ಬರು ತಂದಿದ್ದಾರೆ, ಯಾರನ್ನಾರು ತಂದಿರಲಿ, ನನ್ನ ದ್ವೇಷಿಗಳಾಗಿರಲಿ, ನಮ್ಮ ವಿರೋಧಿಗಳಾಗಿರಲಿ, ಎಂಥವರೇ ಆಗಿರಲಿ, ಅಂಥವ್ರನ್ನ ಆ ಸ್ಥಿತಿಗೆ ತರೋದಿದೆಯಲ್ಲ, ಅದನ್ನು ನಾನು ಕಲ್ಪಿಸ್ಕೊಳ್ಳಲ್ಲ, ನಾನು ಹಿಂಸೆಗೆ ಪ್ರೋತ್ಸಾಹ ಕೊಡಲ್ಲ. ದಯವಿಟ್ಟು ಇಂಥ ವಿಷಯಕ್ಕೆ ಬರಬೇಡಿ ಅಂತಾರೆ. ಇಂಥ ವಿಷಯಕ್ಕೆ ಬರಬೇಡಿ, ನ್ಯಾಯ ಅನ್ಯಾಯನ ಭಗವಂತ ತೀರ್ಮಾನ ಮಾಡಲಿ, ಅದಕ್ಕೆ ತಲೆಬಾಗಿ ಅಂತಾರೆ. ಈ ಘಟನೆ ನಾನು ಊಹಿಸ್ಕೊಡಿ, ಎಂಥವ್ರೇ ಆಗಿದ್ರೂ ನನ್ನ ಪಕ್ಷದ ಕಾರ್ಯಕರ್ತರ, ಅದರಲ್ಲೂ ಕಾರ್ಪೊರೇಟ್ರು, ಅವರು ಮಡದಿ ಬಂದಿದ್ದಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇವತ್ತು ನಾನು ರಕ್ಷಣೆ ಕೊಡ್ತೀನಿ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಇಂತಹ ಘಟನೆ ನಾನು ಬಹುಶಃ ಯಾಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನ ನೋಡಿದ್ದೀನಿ, ತುಂಬ ವರ್ಷಗಳಿಂದ ನಾನು ಸಾಮಾಜಿಕ ಬದುಕಲ್ಲಿ ನಾನು ನೋಡ್ತಿದ್ದೀನಿ, ಹಲವಾರು ನಾಯಕರನ್ನ ನೋಡಿದ್ದೀನಿ, ಸಹಾಯ ಕೇಳಿಕೊಂಡು ಎಷ್ಟೋ ಮನೆಗಳು ಬಾಗಿಲಿಗೆ ಹೋಗಿದ್ದೀವಿ. ಆದರೆ ಈ ಕಾರಣಕ್ಕೋಸ್ಕರ ನಾನು ಸಹಾಯ ಮಾಡೋಲ್ಲ ಅನ್ನೋ ಮಾತು ಇದೆಯಲ್ಲ, ತೀರ್ಮಾನ ಇದೆಯಲ್ಲ, ನಾನು ಜೀವನದಲ್ಲಿ ಮತ್ತೆ ಅದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಘಟನೆ ನಡೆದೋಯ್ತು ಅವತ್ತು ನನಗೆ ಆ ತಾಯಿ ಬಗ್ಗೆ ಬಹುದೊಡ್ಡ ಗೌರವ. ಹೌದು, ಇದ್ದರೆ ಈ ರೀತಿ ಬದುಕಬೇಕು ಅನ್ನೋ ಒಂದು ಭಾವನೆ ನನಗೆ ಅವತ್ತು ಬಂತು. ಬಹಳ ವಿಚಾರಗಳಲ್ಲಿ ಮಾದರಿ, ಹೆಣ್ಮಕ್ಳಿಗೆ ಮನೆ ನಡೆಸುವಂತ ನಿಟ್ಟಿನಲ್ಲಿ ಗೃಹಿಣಿ ಹೇಗಿರ್ಬೇಕು, ಎಲ್ಲ ಫೋಟೋಗಳಲ್ಲಿ ನೋಡಿದ್ರೆ ಬಹಳ ಹಸನ್ಮುಖಿ, ಒಂದೇ ರೀತಿಯ ಸ್ಥಿತಪ್ರಜ್ಞೆಯಿಂದ ಇರೋದು ಹೇಗೆ ಸಾಧ್ಯ? ಯಾವತ್ತಾದ್ರೂ ಮುನ್ಸ್ಕೊಳ್ಳೋದು ನೋಡಿದಿರಾ ನೀವು? ನನಗೇನು ಆ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದೆ ನಾನು ನೋಡಲಿಲ್ಲ ಅಮ್ಮ. ಅಷ್ಟು ಸಲ ನಾನು ಹೋಗಿದ್ದೇನೆ. ಒಂದು ಸಲ ಗದರೋದು ಇಲ್ಲಮ್ಮ, ಅದು ಹೇಗೆ ಅಂದರೆ ಬಹುಶಃ ಅವ್ರು ಮಾಡ್ತಿದ್ದ ಆ ಒಂದು ಪ್ರಾರ್ಥನೆ ಅಂತ ಕಾಣುತ್ತೆ. ಆ ಭಗವಂತನ ಬಗ್ಗೆ ಇದ್ದಂಥ ಒಂದು ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ ಇದೆಯಲ್ಲ, ಬಹುಶಃ ಅವರನ್ನು ಆ ರೀತಿ ರೂಪಿಸ್ಬಿಡ್ತೋ ಏನೋ ಗೊತ್ತಿಲ್ಲ.
ಅಷ್ಟರ ಮಟ್ಟಿಗೆ ಅದಷ್ಟು ದೊಡ್ಡ ಕುಟುಂಬ, ಎಲ್ಲರೂ ಒಂದೊಂದು ಅಭಿಪ್ರಾಯ ಪಡ್ಕೊಂಡು ಯಾವುದೋ ಒಂದು ಮನಸ್ಥಿತಿಯಿಂದ ಅವ್ರ ಹತ್ರಕ್ಕೆ ಅವ್ರ ಕುಟುಂಬದವರೇ ಓಡಿ ಬರುವಂಥ ಪರಿಸ್ಥಿತಿಗಳಿರ್ತಿತ್ತು. ಆದರೂ ಸಹ ಒಂದು ಚೂರು ವಿಚಲಿತರಾಗ್ತಿರಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಸ್ಥಿತಪ್ರಜ್ಞೆ ಇತ್ತು. ನಾನಂತೂ ಒಂದು ದಿವಸನೂ ನೋಡೇ ಇಲ್ಲಮ್ಮ. ಇನ್ನು ದೊಡ್ಡವ್ರಿಗೆ ಸಿಟ್ಟು ಬಂದಿದ್ದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ಕುಮಾರಣ್ಣವ್ರಿಗೆ ಸಿಟ್ಟು ಬಂದಿದ್ದಕ್ಕೆ ಸಾಕ್ಷಿಯಾಗಿದ್ದೀನಿ, ರೇವಣ್ಣ ಸಾಹೇಬ್ರಿಗೆ ಸಿಟ್ಟು ಬಂದಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ಆದರೆ ಈ ತಾಯಿ ಸಿಟ್ಟು ಮಾಡ್ಕೊಂಡಿರೋದನ್ನೇ ನಾನು ಇಲ್ಲಿವರೆಗೂ ನೋಡುವಂಥ ಸಂದರ್ಭ ಬರಲೇ ಇಲ್ಲ ನನಗೂ ಇವತ್ತು ನನ್ನ ಕಣ್ಮುಂದೆ ಇವೆರಡೇ ಘಟನೆಗಳು. ಒಂದು, ಆ ತಾಯಿ ಇವತ್ತು ಪೂಜೆ ಮಾಡ್ತಿದ್ದಾರೆ ಆ ಮನೆಯಲ್ಲಿ ಅನ್ನೋ ಭಾವನೆ, ನಮಗೆಲ್ಲ ಮಂಗಳಾರತಿ ಕೊಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ ಅನ್ನೋ ಭಾವನೆನೇ ಬರುತ್ತೆ ನನಗೆ. ಮತ್ತು ಆ ಘಟನೆ ಹೇಳೋದಲ್ಲ, ಕಾರ್ಪೊರೇಟರ್ ಅವ್ರ ಘಟನೆ ಪ್ರತಿ ಸಲ ನಾನು ಹಲವಾರು ಕಡೆ ಹೇಳ್ತಾ ಇರ್ತೇನೆ, ನೋಡ್ರಿ ಇಂತಹ ಒಂದು ಮಾತುಗಳು ಯಾವ ತಾಯಿ ಹೇಳಲಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಹಾಗಾಗಿ ಈ ತಾಯಿ ಆ ಕುಟುಂಬಕ್ಕೆ ಮಾತ್ರ ಪ್ರೇರಕರಾಗಿರಲಿಲ್ಲ, ನನ್ನ ಪಕ್ಷಕ್ಕೆ ಇವರು ಪ್ರೇರಕರಾಗಿದ್ದರು. ಆ ಒಂದು ದೈವಿ ಶಕ್ತಿ, ಅವರಲ್ಲಿದ್ದಂಥ ದೈವಿ ಶಕ್ತಿ ನನ್ನ ಪಕ್ಷವನ್ನು ಮುನ್ನಡೆಸ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದೇನು ಹೆಚ್ಚುಗಾರಿಕೆ ಆಗೋಲ್ಲ. ಇದು ನನಗೆ ಗೊತ್ತಿತ್ತದು, ಯಾಕಂದರೆ ನಾವು ಸಹ ದೈವ ಭಕ್ತರ, ಯಾಕಂದರೆ ಅವರು ನೋಡಿ ನಾವು ಹೆಜ್ಜೆ ಇಟ್ಟಂಥವ್ರು, ಅವ್ರ ಹಿಂದೆ ಹೆಜ್ಜೆ ಇಟ್ಟಂಥವ್ರು ನಾವೆಲ್ಲ. ಆ ಶಕ್ತಿ ಏನು, ಆ ಶಕ್ತಿಯ ಮಹತ್ವ ಏನು, ಆ ಶಕ್ತಿಯ ಪರಿಣಾಮ ಏನು ಅಂತಕ್ಕಂಥ ನಮಗೆ ಗೊತ್ತಿತ್ತು. ಹಾಗಾಗಿ ಎಷ್ಟೆಲ್ಲ ಹೊಡೆತಗಳು ಬಿದ್ದರು ಈ ಪಕ್ಷಕ್ಕೆ, ತಡ್ಕೊಳ್ಳೋವಂಥ ಶಕ್ತಿ ಆ ಕುಟುಂಬಕ್ಕೆ ಬರ್ತಿದ್ದದು ಈ ಒಂದು ದೈವ ಶಕ್ತಿಯಿಂದ. ಹೌದು, ಪ್ರತಿಯೊಂದು ಹೆಣ್ಣಿಗೂ ಈ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಥವಾ ನಾನು ಹೇಗೆ ಕಾಣಿಸ್ತೀನಿ ಅನ್ನೋದು ಪ್ರತಿಯೊಂದು ಹೆಣ್ಣಿಗೂ ಕೂಡ ಇದ್ದೇ ಇರುತ್ತೆ. 2001ರ ನಂತರದಲ್ಲಿ ಆ ಮುಖಚರ್ಯನೇ ಬದಲಾಯಿತು. ಅದ್ರ ಬಗ್ಗೆ ಯಾವತ್ತಾದರೂ ಬೇಸರ ಪಟ್ಕೊಂಡಿದ್ದು, ಹೇಳಿದ್ದು ಏನಾದರೂ ಇದೆಯಾ ಅಮ್ಮ? ಒಂದು, ಅವ್ರ ಕುಟುಂಬದವ್ರು ಒಂದು ಸಲ ಹೇಳಿದ ಜ್ಞಾಪಕ ಇದೆ. ಅವರಿಗೆ ಆ ಒಂದು ಘಟನೆ ಆದ ನಂತರ ಮನೆಗೆ ಹೋದರೆ ಕಂಪ್ಲೀಟ್ ಮಿರರ್ಗಳೆಲ್ಲ ಮುಚ್ಚಿಬಿಡಿ, ಪೇಪರ್ ಹಾಕಿ ಅಂತ ಹೇಳಿದರು. ಅವ್ರ ಮುಖವನ್ನು ಅವ್ರು ನೋಡ್ಕೊಳ್ಳೋದು ಬೇಡ ಅಂತೇಳಿ ಹೇಳಿದ್ದು ನನಗೆ ಜ್ಞಾಪಕ ಇದೆ, ವೈದ್ಯರು ಹೇಳಿದ್ದು ನನಗೆ ಜ್ಞಾಪಕ ಇದೆ. ಆದರೆ ಆ ತಾಯಿ ಬರ್ತಿದ್ದಾಗಲೇ ನೋಡ್ತಾರೆ ಮನೆಯಲ್ಲಿರೋ ಎಲ್ಲ ಮಿರರ್ಗಳನ್ನೂ ಪೇಪರ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಯಾಕೆ ಹೇಗೆ ಮಾಡಿದ್ರಿ ಅಂತಾರೆ. ಇಲ್ಲ ಬೇಡ ಬನ್ನಿ ನಿಮಗೆ ಹೇಳ್ತೀವಿ. ಇಲ್ಲ ನನಗೆ ಯಾಕೆ ಹೇಗೆ ಮಾಡಿದಿರಿ ಹೇಳಿ ಅಂತ ಹೇಳ್ತಾರೆ. ಕೊನೆಗೆ ನಿಜ ವೈದ್ಯರು ಹೇಳಿದ್ದನ್ನೇ ಹೇಳೋವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಹೇಳ್ತಾರೆ, ಇಲ್ಲ ಸ್ವಲ್ಪ ನಿಮ್ಮ ಮುಖ ಡಿಸ್ಫಿಗರ್ ಆಗಿದೆ, ಸ್ವಲ್ಪ ವಿಕಾರ ಆಗಿದೆ, ಈಗ ನೀವು ನೋಡೋದು ಬೇಡ, ಇನ್ನೂ ಸ್ವಲ್ಪ ದಿವಸ ಇರಲಿ, ಆ ನಂತರ ನೀವು ನೋಡಿರುತ್ತೆ. ಇಲ್ಲ ನಾನು ಹೇಗಿದ್ದನೋ ನಾನು ಹಾಗೆ ಕಾಣಬೇಕು, ತೆಗೀರಿ ಇದನ್ನೆಲ್ಲ ಅಂತ ಅವರೇ ಕೂದ್ದು ನಿಂತು ತೆಗೆಸಿ ನಂತರ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಅವರ ಒಂದು ಗಟ್ಟಿತನ ಅವರಲ್ಲಿ ಏನಿದೆಯೋ ಅದನ್ನು ಸ್ವೀಕರಿಸೋ ಮನಸ್ಥಿತಿ ಇತ್ತಲ್ಲ, ಅದು ನಮ್ಮ ಜಂಗಾಬಲವೇ ನಮಗೆ ಹೋಗ್ಬಿಡ್ತು. ಏನಪ್ಪ ಇವರು ಹೇಗೆ ನೋಡ್ಕೊತಾರೆ ಇವ್ರನ್ನ ಅನ್ನೋ ಒಂದು ಆತಂಕ ಇತ್ತು ನಮಗೆ. ಆ ಘಟನೆ ಕೇಳಿದ ತಕ್ಷಣ ನಮ್ಮ ಜಂಗಾಬಲವೇ ಒಂದು ಸಲ ನಡಗೋಗ್ಬಿಡ್ತು. ಒಂದು ಸಲ ಏನು ಇದನ್ನು ಇರೋ ಸ್ಥಿತಿಯನ್ನು ಸ್ವೀಕರಿಸೋದು ಇದೆಯಲ್ಲ, ನಾನು ಹಲವಾರು ಸಲ ಈ ಸಂದರ್ಭಗಳನ್ನು ಪರೀಕ್ಷೆಗಳು ಬಂದ್ಬಿಡ್ತು. ಅದರಲ್ಲೂ ಅವ್ರ ಮೊಮ್ಮಗರ ಬಗ್ಗೆ ಮಾಡಿದಂತಹ ಒಂದು ಪ್ರಚಾರಗಳು, ರೀತಿಗಳು, ನೀತಿಗಳು ಅವ್ರನ್ನ ಒಂದು ಕಡೆ ದಿಕ್ಕು ತಪ್ಪಿಸುತ್ತೆ ಅಂದ್ಕೊಂಡಿದ್ವಿ ನಾವು. ದೊಡ್ಡವರು ಸ್ವಲ್ಪ ವಿಚಲಿತರಾಗಿದ್ದರು, ಮನೆಯವರಂತೂ ಎಲ್ಲರೂ ವಿಚಲಿತರಾಗಿದ್ದರು. ಏನಿದು, ಯಾರೋ ತಪ್ಪು ಮಾಡಿದರೆ ತಪ್ಪಿಗೆ ಆ ಶಿಕ್ಷೆ ಆಗಲಿ. ಅವ್ರ ಕುಟುಂಬದಲ್ಲಿದ್ದಂಥ ಎಲ್ಲ ಭಾವನೆಗಳು, ಅವ್ರ ತಂದೆ ಆದಿಯಾಗಿ ಅವರ ಮೊಮ್ಮಗನ ಬಗ್ಗೆ ಇದ್ದಂಥ ಅಭಿಪ್ರಾಯ ಅಷ್ಟೇ, ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಅನ್ನೋ ಆ ಭಾವನೆಯಲ್ಲಿದ್ದರು. ಆದರೂ ಒಳಗಡೆ ದುಗುಡ ಇತ್ತು, ಒಂದು ಕಡೆ ಎಲ್ಲೋ ಒಂದು ಕಡೆ ನೋವು ಮಡಗಟ್ಟಿತ್ತು. ಆದರೆ ಈ ತಾಯಿ ಅಲ್ಲಿದ್ದಾನೆ, ಶಿವ ನೋಡ್ಕೊತಾನೆ, ಇಷ್ಟೇ ಹೇಳಿದ್ದು. ನಂಬ್ತಿದ್ರು ಅಮ್ಮ. ಅಯ್ಯೋ, ಅದು ಮನೆ ಅಲ್ಲ, ಶಿವಾಲಯ ಅಮ್ಮ. ಅದು ನಾನು ಹೋಗಿದ್ದೆ 2017-18ರಲ್ಲಿ ಹೋಗಿದ್ದೆ. ಅವ್ರ ಕೈಯಿಂದ ಊಟ ಕೂಡ ಮಾಡಿದ್ದೀನಿ, ಅವ್ರ ಋಣದಲ್ಲಿದ್ದೀನಿ. ಇಂಟರ್ವ್ಯೂಗೆ ಹೋದಾಗ 9 ಗಂಟೆಗೆ ಇಂಟರ್ವ್ಯೂ ಆಮೇಲೆ ಮಾಡ್ಬೋದಮ್ಮ, ಹೊಟ್ಟೆ ಮುಖ್ಯ ಅಂತ ಇಡ್ಲಿ ವಡೆ ಎಲ್ಲ ಬಡಿಸಿದ್ರು. ಅವ್ರ ಕೈಯಲ್ಲಿ ಊಟ ಮಾಡಿದ್ದೀನಿ. ಅದಂತೂ ದೇವಸ್ಥಾನ ತರ ಇದೆ. ಹೌದು, ನೀವೇನು ಸೌದಿದ್ದೀರಿ ಅದನ್ನು ನಾವು ಭಾಳಷ್ಟು ದಿವಸ ಸೌದಿದ್ದೀವಿ. ಅದು ಅಮ್ಮ, ಮನೆಗೆ ಹೆಜ್ಜೆ ಇಡ್ತಿದ್ದಾಗೆ ಶಿವಾಲಯಕ್ಕೆ ನಾವು ಹೆಜ್ಜೆ ಇಡ್ತಿದ್ವಿ ಅನ್ನೋ ಭಾವನೆಯಲ್ಲೇ ನಾವು ಒಳಗಡೆ ಹೋಗ್ತಾಯಿದ್ವಿ. ಅಷ್ಟರ ಮಟ್ಟಿಗೆ ವೈಬ್ರೇಷನ್ಸ್ ಅಲ್ಲಿತ್ತು. ಯಾಕಂದರೆ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ನಂಬಿಕೆ ಇದೆಯೋ ಏನೋ ಗೊತ್ತಿದ್ದಿಲ್ಲ, ನನಗಂತೂ ನಂಬಿಕೆ ಇದೆ. ಯಾಕಂದರೆ ನಾವು ಆಧ್ಯಾತ್ಮಿಕವಾಗಿ ನಾವು ಇನ್ನು ಮುಂದೆ ಹೆಜ್ಜೆ ಇಡುವಂಥದ್ದು, ಆ ತಾಯಿ ಹೆಜ್ಜೆ ಇಟ್ಟಂಥ ಅವರ ನಡೆ ಹಿಂದೆ ಒಂದು ನಡೆ ಹಾಕಬೇಕು ಅನ್ನೋ ಒಂದು ಅಪೇಕ್ಷೆ ನಮ್ಮದೆಲ್ಲ. ಬಟ್ ಅವರು ಆ ಮನೆಯಲ್ಲಿ ಆ ಒಂದು ವೈಬ್ರೇಷನ್ ಸೃಷ್ಟಿಯಾಗೋಗಿತ್ತವ. ಇವತ್ತು ನೀವು ಆ ಮನೆ ಕಾಲು ನೋಡಿ, ಇವತ್ತು ಬೆಳಗ್ಗೆಯಿಂದ ನಾವು ರಾತ್ರಿ ನೋಡ್ತಿದ್ದೀವಲ್ವ, ಆ ನೆಗೆಟಿವ್ ವೈಬ್ರೇಷನ್ಸ್ ಏನಾರು ಇದೆ ಅಂದರೆ ನಮ್ಗೆ ಫೀಲೇ ಆಗಲಿಲ್ಲಮ್ಮ. ನೆಗೆಟಿವ್ ವೈಬ್ರೇಷನ್ಸ್ ಯಾರದೇ ಮನೆಯಲ್ಲಿ ಸೋತಕದ ಮನೆ ಆಗಿತ್ತು ಅಂತಂದರೆ ಆ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ, ಅದು ಫೀಲ್ ಆಗುತ್ತೆ. ಆದರೆ ನಮಗೆ ಈ ಆಧ್ಯಾತ್ಮಿಕವಾಗಿ ನಾವು ಇರೋದ್ರಿಂದ ಆ ಮನೆಗೆ ಹೋದರೆ ಅದೇನಾರು ಆಗುತ್ತಾ, ಫೀಲ್ ಆಗುತ್ತಾ ಅಂತಂದರೆ ಆಗಲೇ ಇಲ್ಲಮ್ಮ. ಇವತ್ತೆಲ್ಲ ನೆನ್ನೆಯಿಂದ ನೋಡ್ತಿದ್ದೀವಿ. ಈವನ್ ಟುಡೇ ನಾನು ಹೋಗ್ಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಯಾವ ಒಂದು ಅನುಭವ ಆಗ್ತಿತ್ತು ಅವ್ರ ಮನೆಯಲ್ಲಿ, ಇವತ್ತು ಅದೇ ಅನುಭವ, ಅದೇ ಒಂದು ಸ್ಥಿತಿ.
ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ನನಗೆ ಬರ್ತಾಯಿತ್ತು. ಸೊ ಅದು ನೋಡಿದಾಗ ಆ ತಾಯಿ ಮಹಾನ್ ಸಾಧ್ವಿ. ಇದು ನಾಡಿಗೆ ನೀವು ಅಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಸಹ ಆದರ್ಶ ಅಂತೇಳಿ. ನನ್ನ ನಾಡು ಇಂಥ ತಾಯಂದಿರಿಗೆ, ಭಾಳಷ್ಟು ಜನ ತಾಯಂದಿರಿಗೆ ವರ್ಷಗಳ ಕಾಲ ಹಿಂದೆ ನಿಂತು ಹೋರಾಟದ ಹೇಳಿದ್ದು ನಿಮಗೆ, ಕಾರಕರು ಮುಂದೆ ಕಾಣಿಸ್ತಾ ಇರ್ತಾರೆ ಅಷ್ಟೇ, ಪ್ರೇರಕರು ಯಾರೂ ಕಾಣಿಸೋಲ್ಲ. ಆದರೆ ಕಾರಕರಿಗೊಬ್ಬರು ಪ್ರೇರಕರಿದ್ದರೂ ಮಾತ್ರ ಆ ಕಾರಕರು ಇರ್ಲಿಕ್ಕೆ ಸಾಧ್ಯ, ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಅದಷ್ಟಕ್ಕೂ ಸಾಧ್ಯ ಆಗಿದ್ದು ನನ್ನ ಪಕ್ಷದಲ್ಲಿ ಅಂದರೆ ಈ ತಾಯಿಯಿಂದ ಆಗಿದೆ. ಕರೆಕ್ಟ್. ಇನ್ನು ಅವರ ಸಮರ್ಪಣಾ ಮನೋಭಾವ, ಹಾಗೆ ದೇವೇಗೌಡರ ಹಿಂದೆ ನೀವು ಹೇಳಿದ್ರಿ ಕಾರಕರು ಮತ್ತು ಪ್ರೇರಕರು ಅಂತ ಹೇಳಿದ್ರಿ. ದೇವೇಗೌಡರ ಹಿಂದಿನ ಒಂದು ಮೌನ ಶಕ್ತಿಯಾಗಿ ಚೆನ್ನಮ್ಮ ಅವ್ರು ಕೆಲಸ ಮಾಡಿದ್ರು ಅಥವಾ ಹಂಗಿದ್ರು ಅಂತೇಳಿ ತಮ್ಗೆ ಅನ್ಸೋದಿಲ್ವಾ? ಹೌದು ನಿಜ, ನೀವು ಹೇಳಿದ್ದು ಸತ್ಯ. ಯಾಕಂದರೆ ಮೌನವಾಗಿದ್ದ ವ್ಯಕ್ತಿಗಳಲ್ಲೇ ಅಗಾಧವಾದ ಶಕ್ತಿ ಇರೋವಂಥದ್ದು. ಬೇಕಾದ್ರೆ ಗಮನಿಸಿ ನೀವು, ಯಾವ ವ್ಯಕ್ತಿ ಮೌನವಾಗಿರ್ತಾರೋ ಅವರಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ. ನೋಡಿ, ಪ್ರತಿ ಸಲನೂ ಸಹ ಅವರಿಗೆ ಊಟ ಬಡಿಸ್ತಿದ್ದವ್ರು ಇವರೇನೆ. ಪೂಜ್ಯ ದೇವೇಗೌಡರಿಗೆ ಊಟ ಬಡಿಸ್ತಿದ್ದವರೇ ಇವರೇ. ಎಷ್ಟೋ ಸಲ ನಮಗೆ ಅವ್ರ ಪಕ್ಕದಲ್ಲಿ ಊಟ ಹಾಕಿದ್ದಾರೆ, ತಿಂಡಿ ಕೊಟ್ಟಿದ್ದಾರೆ. ಅವಾಗೆಲ್ಲೂ ಒಂದು ಮಾತನ್ನೂ ಸಹ ಆಡ್ತಿರಲಿಲ್ಲ. ಮತ್ತು ಅವರಿಗೆ ನಮಸ್ಕಾರ ಮಾಡಿ ಅವ್ರ ನಂತರ ಮಾಡಿದ್ಮೇಲೆ ಇವರು ದೇವೇಗೌಡರು ಹೊರಗಡೆ ಬರ್ತಿದ್ರು. ಶ್ರೀಮತಿ ಚೆನ್ನಮ್ಮನವರು ಪೂಜ್ಯ ದೇವೇಗೌಡರು ನಮಸ್ಕಾರ ಮಾಡ್ತಿದ್ರು, ಮಾಡಿದ ನಂತರ ದೇವೇಗೌಡರು ಮುಂದೆ ಹೋಗೋದು. ಅಷ್ಟರ ಮಟ್ಟಿಗೆ ನಮ್ಮ ಸಂಪ್ರದಾಯಗಳು, ಬಾಂಧವ್ಯಗಳು, ಅನೋನ್ಯತೆಗಳು ಆ ಮನೆಗೆ ಮಾತ್ರ ಕೊಂಡಿಯಲ್ಲ, ನನ್ನ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಈ ತಾಯಿ ಕೊಂಡಿಯಾಗಿತ್ತು. ಆ ಮನೆಯಲ್ಲಿ ಕೊಂಡಿ ಒಬ್ರು ತಾಯಿ ಹೇಗಿರಬೇಕು, ಒಬ್ರು ಹೆಂಡತಿ ಹೇಗಿರಬೇಕು, ಒಬ್ರು ಗೃಹಿಣಿ ಅಥವಾ ಗೃಹಸ್ಥೆ ಹೇಗಿರಬೇಕು, ಇದೆಲ್ಲ ಅವ್ರನ್ನ ನೋಡಿ ನಾವು ಕಲಿಬೇಕು ಅನ್ಸುತ್ತೆ. ಇಲ್ಲ, ನೀವು ಹೇಳಿದ್ರಲ್ಲ ಈಗ ಭೋಜ್ಯೇಶು ಮಾತಾ ಕಾರ್ಯೇಶು ಮಂತ್ರಿ, ಹೌದು. ಸೊ ಅನ್ನೋದ್ರ ಬಗ್ಗೆ ಭೋಜ್ಯೇಶು ಪರಿಪೂರ್ಣರವರು, ಆ ಶ್ಲೋಕಕ್ಕೆ ಚೆನ್ನಮ್ಮ ಅವರು ಪರಿಪೂರ್ಣ. ಹೌದು, ಅವರ ಒಂದು ಬದುಕು ಪರಿಪೂರ್ಣವಾಗಿತ್ತು ಮತ್ತು ಧನ್ಯತೆಯಿಂದ ಕೂಡಿತ್ತು ಅವ್ರ ಬದುಕು. ಅಷ್ಟರ ಮಟ್ಟಿಗೆ ಮಹತ್ತರವಾಗಿತ್ತು. ಅವರು ಎಂದೂ ಸಹ ಹೊರನೋಟಿಗೆ ಅಪ್ಪಿತಪ್ಪಿಯೋ ಕಾಣಿಸ್ಕೊತಿರಲಿಲ್ಲ. ನೀವೆಲ್ಲರೂ ನೋಡಿದ್ರೆ, ನಾನು ಮಾಜಿ ಪ್ರಧಾನಿಗಳ ಒಂದು ಧರ್ಮಪತ್ನಿ ಅಥವಾ ಮುಖ್ಯಮಂತ್ರಿಗಳ ತಾಯಿ, ಮಾತೃಶ್ರೀ ಅಂತ ಹೇಳಿ ಎಲ್ಲರೂ ಒಂದು ಸಾರ್ವಜನಿಕವಾಗಿ ಹೋಗಿ ಅದನ್ನು ತೋರಿಸ್ಕೊಂಡಿದ್ದಂತೂ ಉದಾಹರಣೆ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಸಹ ಘಟನೆ ನಡೆದೇ ಇಲ್ಲ. ದೇವಸ್ಥಾನಕ್ಕೆ ಹೋಗಲಿ ಅಥವಾ ಒಂದು ಸಾರ್ವಜನಿಕವಾಗಂತೂ ಬರ್ತಾನೆ ಇರಲಿಲ್ಲ. ಬಟ್ ಹಲವಾರು ಕುಟುಂಬದ ಸಭೆಗಳಿಗೆ ಬರೋರು, ಸಮಾರಂಭಕ್ಕೆ ಬರೋರು. ಒಂದು ಕಳೆದ ವರ್ಷ ತಾನೇ ಒಂದು ಮದುವೆನಲ್ಲಿ ನಾವು ನೋಡಿದ್ವಿ. ಅಂಥ ಸಂದರ್ಭದಲ್ಲೂ ಸಹ ನಾನು ಒಬ್ಬ ಮಾಜಿ ಪ್ರಧಾನಿಯ ಧರ್ಮಪತ್ನಿ ಅಂತಕ್ಕಂಥ ಭಾವನೆಗಳೇ ಅವರಲ್ಲಿ ಕಾಣಿಸ್ತಿರ್ಲಿಲ್ಲ. ಅಂಥದ್ದು ಹಮ್ಮು ಬಿಮ್ಮುಗಳು ಇಲ್ಲವೇ ಇಲ್ಲ. ಬಿಡಿ, ಬರ್ತಿದ್ರು, ನಮಸ್ಕಾರ ಮಾಡೋರಿಗೆ ಆಶೀರ್ವಾದ ಮಾಡ್ತಿದ್ರು, ಚೆನ್ನಾಗಿದೆಯಪ್ಪ ಅಂತ ಕೇಳೋರು, ಬಾಯಿ ತುಂಬ ಕೇಳೋರಮ್ಮ. ಅದು ನಮಗಂತೂ ಅದು ಭಾಳಷ್ಟು ಚೆನ್ನಾಗಿ ನಮಗೆ ಅನುಭವಕ್ಕೆ ಬರೋದು. ಏನಪ್ಪ, ಇಂಥ ಒಂದು ಶಕ್ತಿ ಕಳ್ಕೊಂಡ್ವಿ. ನಮಗೆಲ್ಲ ಆಸೆ, ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಒಂದು ಆಸೆ ಇತ್ತಮ್ಮ. ಯಾಕಂದರೆ ನಮಗೆ ಒಂದು ನಂಬಿಕೆ ಇದೆ, 28ಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ, ಅದನ್ನು ಈ ತಾಯಿ ಕಣ್ಣು ತುಂಬ್ಕೋಬೇಕು, ಆಗೋಕ್ಕಿಂತ ಮೊದಲು ಇವರು ಆಶೀರ್ವಾದ ಮಾಡಬೇಕು ಅನ್ನೋ ಆಸೆ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗಿತ್ತು. ಅದಿಲ್ವಲ್ಲ ಅನ್ನೋ ಒಂದು ಸಂಕಟ ನಮ್ಮನ್ನು ಕಾಡ್ತಿದೆ ಇವತ್ತು. ಅವರು ಆಶೀರ್ವಾದ ಮಾಡಿ ಕಳಿಸ್ಬೇಕು. ಅಂತಹ ಒಂದು ದೈವಶಕ್ತಿ ಇರೋವಂಥವ್ರು, ಆ ದೈವಶಕ್ತಿ ಹಿನ್ನೆಲೆ ಕುಮಾರಣ್ಣವ್ರಿಗೆ ಇರಬೇಕು ಅನ್ನೋ ಒಂದು ಹಿಂದೆ CM ಆದಂಥ ಸಂದರ್ಭದಲ್ಲಿ ಯಾರ ಹತ್ರನೂ ಹೇಳ್ಕೊಂಡಿದ್ರಂತೆ, ಇದೇ ನನ್ನ ಬಹಳ ಖುಷಿಯ ಸಂದರ್ಭ, ಇದೇ ನನ್ನ ಜೀವನದಲ್ಲಿ ಬಹಳ ಮಹತ್ತರವಾದಂತಹ ದಿನ ಅಂತ. ಹೌದು, ಅದನ್ನು ಹೇಳಿದರು. ಕಳೆದ ವರ್ಷವೂ ಸಹ ಹೇಳಿದರು, ನನ್ನ ಜೀವನದ ಅಂತಿಮ ದಿವಸಗಳಲ್ಲಿ ಈ ನೋವನ್ನು ನನಗೆ ನಾನು ಯಾರಿಗೆ ಊಟ ಬಡಿಸಿದನೋ ಅವ್ರು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅನ್ನೋ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಇವತ್ತು ಆ ಮಾತು ಹೇಳೋದು ಉಚಿತ ಅಲ್ಲ ಅಂತ ಅನಿಸುತ್ತೆ. ಆದರೆ ಏನು ಮಾಡ್ತಾರೆ, ಇವತ್ತು ಅವರೇ ಬಂದು ಅವ್ರ ಪಾರ್ಥಿವ ಶರೀರಕ್ಕೆ ನಮಸ್ಕಾರ ಹಾಕ್ಕೊಂಡು ಹೋಗಿದ್ದಾರೆ. ಭಗವಂತ ಚೆನ್ನಾಗಿರಲಿ ಅಂತ ಆ ತಾಯಿ ಹಾರೈಸಿದ್ರು, ನಾವು ಅದನ್ನೇ ಹಾರೈಸೋಣ. ಎಲ್ಲ ಒಳ್ಳೆಯ ಮನಸ್ಥಿತಿಯನ್ನು ಅವ್ರಿಗೆ ಕೊಡಲಿ ಭಗವಂತ. ಯಾಕೆಂದರೆ ಕರ್ನಾಟಕದ ರಾಜಕಾರಣ ಈ ದ್ವೇಷದ ರಾಜಕಾರಣ ಎಂದೂ ಆಗಿರಲಿಲ್ಲ, ಇತ್ತೀಚೆಗೆ ಆಗೋಗ್ಬಿಟ್ಟಿದೆ. ದುರಾದೃಷ್ಟ, ಅದು ನಮ್ಮ ಪಾಲಿಗೆ ದುರಾದೃಷ್ಟ. ಯಾಕಂದರೆ ನಿಮ್ಮ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತಿದ್ದೀವಿ ಅನ್ನೋದಷ್ಟೇ ನಮ್ಗೆ ಉಳ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನನ್ನ ಹಾದಿಯಾಗಿ ನನ್ನ ತಲೆಮಾರಿನ ಯಾರಿದ್ದಾರೆ ಅವ್ರಿಗೆಲ್ಲ ಇರ್ತಕ್ಕಂಥ ಆಯ್ಕೆ ಏನಪ್ಪ ಅಂದರೆ, ನಿಮ್ಮಂಥವ್ರು ನಾವೇನು ಬಿಟ್ಟು ಹೋಗ್ತೀವಿ, ಏನಾದ್ರು ಒಂದು ಬಿಟ್ಟು ಹೋಗ್ಬೇಕಲ್ವ. ಒಂದು ಸಂಪ್ರದಾಯ ಬಿಟ್ಟು ಹೋಗಬೇಕು, ಯಾವುದೋ ಒಂದು ಆದರ್ಶ ಬಿಟ್ಟು ಹೋಗಬೇಕು, ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು. ನಿಮಗೆ ಬಿಟ್ಟು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆಯ ವಾತಾವರಣದಲ್ಲಿ ನಿಮ್ಮಂಥವ್ರು ಬದುಕನ್ನು ಕಟ್ಕೋಬೇಕು. ಅದು ಅಪೇಕ್ಷೆ ನಮ್ಮದು. ಆ ತಾಯಿನೇ ನಮ್ಗೆ ಹೇಳ್ಕೊಟ್ಟಿರೋದು ಇದನ್ನೆಲ್ಲ. ಸೊ ಆ ಅಪೇಕ್ಷೆ ಇರಬೇಕು ಅನ್ನೋಗಿದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡೋದು ಅಷ್ಟೇ, ಆ ತಾಯಿ ದಯಮಾಡಿ ನೀವು ಎಲ್ಲರಿಗೂ ಆಶೀರ್ವಾದ ಮಾಡಿ, ಎಲ್ಲರ ಮನಸ್ಸು ತಿಳಿಯಾಗಲಿ, ದ್ವೇಷದ ಭಾವನೆ ಈ ರಾಜ್ಯದಲ್ಲಿ ಅಳಿಸೋಗಲಿ. ಇನ್ನು ಮುಂದೆ ನಗನಗ್ತಾ ರಾಜಕಾರಣ ಮಾಡೋಣ.
ಚುನಾವಣೆ ಬಂದಾಗ 3 ತಿಂಗಳು ಇದ್ದೇ ಇರ್ತದೆ. ಭಿನ್ನಾಭಿಪ್ರಾಯಗಳು ವೈಯಕ್ತಿಕವಾಗಿ ರಾಜಕಾರಣವಾಗಿ ಪಕ್ಷಕ್ಕೆ ಸೀಮಿತವಾಗಿರಬೇಕು ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಬರಬಾರ್ದು. ಆ ತಾಯಿ ಅಪೇಕ್ಷೆ ಆಗಿತ್ತು. ಅದು ಇನ್ನು ಮುಂದೆ ಸಾಕಾರ ಆಗಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಅಮ್ಮ. ಖಂಡಿತ ದೇವರಾಜರೇ, ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಆ ಮಾತೃಮೂರ್ತಿ ಚೆನ್ನಮ್ಮ ಅವ್ರ ಬಗ್ಗೆ ನುಡಿನಮನ ಸಲ್ಲಿಸಿದ್ರಿ. ತಮ್ಗೆ ಎಷ್ಟು ಅವರ ಬಗ್ಗೆ ಒಡನಾಟ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು ದೇವರಾಜರೇ. ನಮಸ್ತೆ. ನಮಸ್ತೆ. ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ 85 ವರ್ಷ ಆಗಿತ್ತು ಅವರಿಗೆ. ವಿಧಿವಶರಾಗಿದ್ದಾರೆ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನ ಇಲ್ಲ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನ ಇಲ್ಲ. ಪದ್ಮನಾಭನಗರ ನಿವಾಸದಿಂದ ನೇರವಾಗಿ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರೆ. ನೇರವಾಗಿ ಹಾಸನದ ಹರದನಹಳ್ಳಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಸಿದ್ಧತೆ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನ ಇದೆ ಅಂಥೇಳಿ ಎಲ್ಲ ಅಂದ್ಕೊಂಡಿದ್ರು, ಆದರೆ ಇಲ್ಲ. ನೇರವಾಗಿ ಹಾಸನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅವರ ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಈ ಸದ್ಯದ ಅಪ್ಡೇಟ್. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಯಾರ್ಯಾರು ಬರ್ತೀರಿ ಅವರಿಗೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡೋದಕ್ಕೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೂ ಕೂಡ ಅಲ್ಲಿ ಇಡಲಾಗುತ್ತೆ. ವಾಜಪೇಯಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ಮಳೆ ಕೊರತೆ ಹಿನ್ನೆಲೆ ಈ ಬಾರಿಯ ಕ್ಯಾಬಿನೆಟ್ ಮಹತ್ವವನ್ನು ಪಡೆದುಕೊಂಡಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆ ಇತ್ತಲ್ಲ, ಅದರ ಹೈಲೈಟ್ ಏನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವರದಿಯನ್ನು ನೋಡೋಣ ಬನ್ನಿ. ಇಂದು ತುರ್ತು ಸಂಪುಟ ಸಭೆ ಕರೆದ ಡಿಕೆಶಿ. ಪರಿಸ್ಥಿತಿ ನಿಭಾಯಿಸಲು ಸಿಎಂ ಮೀಟಿಂಗ್. ರಾಜ್ಯದಲ್ಲಿ 40% ಕಡಿಮೆ ಮಳೆ ಆಗಿದೆ. ಹೀಗಾಗಿ ಬಿತ್ತನೆ ಕೂಡ ಕಡಿಮೆಯಾಗಿದೆ. ಇದರ ಜೊತೆಗೆ ಬಿತ್ತಿರುವ ಬೆಳೆ ಕೂಡ ಕೈಗೆ ಸಿಗುವಂತೆ ಕಾಣ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ತುರ್ತು ಕ್ಯಾಬಿನೆಟ್ ಸಭೆ ಕರೆಯಲಾಗಿದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಡಿಸಿ ಮತ್ತು ಸಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಮೀಟಿಂಗ್ ನಡೆಸಲಿದ್ದಾರೆ. ಈ ವೇಳೆ ಯಾವ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಹೆಚ್ಚಾಗಿದೆ, ಸದ್ಯ ಮಳೆ ಆಗಿರುವ ಪ್ರದೇಶಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಇನ್ನು ಡ್ಯಾಂಗಳಲ್ಲಿರುವ ನೀರಿನ ಪರಿಸ್ಥಿತಿ, ಹಾಗೆಯೇ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಎಲ್ಲೆಲ್ಲಾಗಿದೆ, ಜೊತೆಗೆ ತುರ್ತಾಗಿ ಬರ ಪರಿಸ್ಥಿತಿ ಎದುರಿಸಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಎಲ್ಲ ಡಿಸಿ ಮತ್ತು ಸಿಇಒಗಳಿಂದ ಸಿಎಂ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಮುಖ್ಯಮಂತ್ರಿಗಳು ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ. ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿ ಸಿ ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಡಿಸಿ ಮತ್ತು ಸಿಇಒಗಳ ಸಭೆ ಬಳಿಕ ಕ್ಯಾಬಿನೆಟ್ ಸಭೆಯನ್ನ ಮಧ್ಯಾಹ್ನ 3 ಗಂಟೆಗೆ ಸಿಎಂ ನಡೆಸಲಿದ್ದಾರೆ. ಬರಗಾಲದ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುವ ವಿಚಾರವಾಗಿ ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರದ ಮೇಲೆ ಬರಗಾಲ ಘೋಷಣೆ ಸಂಬಂಧ ಯಾವ ರೀತಿ ಸಂವಹನ ನಡೆಸಬೇಕು, ಅದರ ಫಾಲೋ ಅಪ್ ಹೇಗಿರಬೇಕು ಅನ್ನೋದರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ಎಲ್ಲ ಡೆಪ್ಟಿ ಕಮಿಷನರು, ಸಿಇಒಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದಾನೇ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಏನು ಮಾಡಬೇಕು, ಏನು ಇತ್ತ ಅಂಥೇಳಿ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತೊಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆ ಎಲ್ಲ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಿಂದ ವ್ಯಾಪಕ ಬರಗಾಲ ಹಿನ್ನೆಲೆ ಜನರು ಗುಳೆ ಹೋಗುತ್ತಿದ್ದಾರೆ. ಜೀವನೋಪಾಯ ಕಷ್ಟವಾಗುತ್ತಿದೆ. ಹೀಗಾಗಿ ಇವತ್ತು ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತಿಳಿಯುವುದಾಗಿ ಉದ್ಯೋಗ ಅವಕಾಶ ಅಥವಾ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡಬಹುದಾ ಅನ್ನೋದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುವ ಸಾಧ್ಯತೆ ಇದೆ.
ಡಿಸಿ ಮತ್ತು ಸಿಇಒಗಳ ವರದಿ ಅನ್ವಯ ಇಂದಿನ ಕ್ಯಾಬಿನೆಟ್ನಲ್ಲಿ ಯಾವುದಾದರೂ ವಿಶೇಷ ಸ್ಕೀಮ್ಗಳನ್ನು ಘೋಷಣೆ ಮಾಡೋದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇವತ್ತು ಏನೇನು ಚರ್ಚೆ ಆಗಬಹುದು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇವತ್ತು ಎಷ್ಟು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ? ಕ್ಯಾಬಿನೆಟ್ ಮೀಟಿಂಗ್ನ ಅಜೆಂಡಾ ಏನಿವತ್ತು? ಸದ್ಯಕ್ಕೆ ಏನೇನು ವಿವರ ಇದೆ? ತುರ್ತು ಕ್ಯಾಬಿನೆಟ್ ಸಭೆ ಅಂತೇಳಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ? ರಂಜಿತ್, ಇವತ್ತಿನ ಸಚಿವ ಸಂಪುಟ ಸಭೆ ಕಳೆದ ಗುರುವಾರನೇ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವಂಥ ಹಿನ್ನೆಲೆಯಲ್ಲಿ CM ಮತ್ತು DCM ಸೇರಿದಂತೆ ಒಂದಷ್ಟು ಮಾಜಿ CM ಎಲ್ಲರೂ ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ದರು. ಎಲ್ಲ ಸಚಿವರು ಕೂಡ ಒಂದಷ್ಟು ಸಚಿವರು ಕೂಡ ದೆಹಲಿಗೆ ಹೋಗಿದ್ದರು. ಈ ಕಾರಣಕ್ಕಾಗಿ ಕಳೆದ ಗುರುವಾರ ಸಚಿವ ಸಂಪುಟ ಆಗಲಿಲ್ಲ. ಈಗ ಮತ್ತೊಂದು ಕಡೆಗೆ ಬರಗಾಲದ ಪರಿಸ್ಥಿತಿ ಸಾಕಷ್ಟು ತೀವ್ರವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿರೀಕ್ಷಿತವಾದಂತಹ ಮಳೆ ಆಗ್ತಾ ಇಲ್ಲವಂಥ ಎಚ್ಚರಿಕೆಯ ಕ್ರಮವೂ ಕೂಡ ಈಗ ಸರ್ಕಾರದ ಗಮನಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿರುವಂಥದ್ದು. ಈ ಕ್ಯಾಬಿನೆಟ್ ಮೀಟಿಂಗೂ ಮುನ್ನ ರಾಜ್ಯದ ಜಿಲ್ಲಾಧಿಕಾರಿಗಳು ಮತ್ತು ಪಂಚಾಯತ್ನ ಸಿಇಒಗಳ ಜೊತೆಗೂ ಕೂಡ ಇವತ್ತು CM ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸ್ತಾರೆ. ಇದಕ್ಕೂ ಮುನ್ನ CM ಡಿ ಕೆ ಶಿವಕುಮಾರ್ ಅವರು ಹಾಗೂ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಈಗ ವಿಭಾಗವಾರು ಸಭೆಗಳನ್ನು ಮಾಡುವ ಮೂಲಕವೇ ಒಂದಷ್ಟು ಸ್ಥಳೀಯವಾದಂಥ ಸಮಸ್ಯೆಗಳು ಏನಿದಾವೆ ಅನ್ನುವಂಥದ್ದನ್ನು ಈಗಾಗಲೇ ಮಾಹಿತಿಗಳನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ. ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ 1 ಕೋಟಿ ರೂಪಾಯಿನ ಕೊಡ್ತೀವಿ ನಾವು ಅನ್ನುವಂಥ ತೀರ್ಮಾನ ಈಗಾಗಲೇ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಖಾತೆಗೂ ಕೂಡ 5 ಕೋಟಿ ರೂಪಾಯಿ ಹಣವನ್ನು ಕುಡಿಯೋ ನೀರಿಗಾಗಿಯೇ ಕೊಡಬೇಕು ಅನ್ನೋಂಥ ನಿರ್ಧಾರವೂ ಕೂಡ ಈಗಾಗಲೇ ಅವರ ಖಾತೆಗೂ ಕೂಡ ಹಣ ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಸರ್ಕಾರದಿಂದ ಸಿಗ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಸದ್ಯದ ವಾಸ್ತವ ಸ್ಥಿತಿ ಏನಂತಂದು ಹೇಳಿದ್ರೆ ಬರಗಾಲದ ಪರಿಸ್ಥಿತಿ ಈಗ ತೀವ್ರ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬರಗಾಲದ ಪರಿಸ್ಥಿತಿ ಯಾವ ರೀತಿ ಇದೆ, ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇದೆ, ಜಾನುವಾರುಗಳಿಗೆ ಮೇವು ಏನಿದೆ, ಅದರ ಪರಿಸ್ಥಿತಿ ಏನಿದೆ, ಈ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮತ್ತು ಅದಕ್ಕಿಂತ ಮುನ್ನ ನಡೆಯುವಂಥ ಜಿಲ್ಲಾಧಿಕಾರಿಗಳು CEOಗಳ ಸಭೆಯಲ್ಲೂ ಕೂಡ ಇವತ್ತು ಕೂಲಂಕುಷವಾಗಿ ಚರ್ಚೆ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ರಾಜ್ಯ ಸರ್ಕಾರವನ್ನು ಕಾಡ್ತಾ ಇರುವಂಥ ಬಹುದೊಡ್ಡ ಪ್ರಶ್ನೆ ಏನಂತಂದು ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಗುಳೆ ಹೊರಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಬಳಕೆಗೆ ನೀರು ಬೇಕಾಗಿರುವಂಥ ಸಮಸ್ಯೆ ಏನಾಗಿದೆ ಅದೆಲ್ಲವೂ ಕೂಡ ಸಮಸ್ಯೆಗಳನ್ನು ಹೊರತಾಗಿ ಉದ್ಯೋಗವನ್ನು ಅರಿಸಿ ಸಿಟಿಗೆ ಬರುವಂಥ ಪ್ರಸಂಗಗಳು ಕೂಡ ಗುಳೆ ಹೋಗುವಂಥ ಪದ್ಧತಿಗಳಿಗೆ ಮತ್ತೆ ಶುರು ಆಗ್ತಾ ಇರುವಂಥದ್ದು. ಹಾಗಾಗಿ ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಮತ್ತು DC ಮತ್ತೆ CEOಗಳ ಸಭೆಗಳಲ್ಲಿ ಒಂದು ಚರ್ಚೆಗೆ ಬರುವಂತ ಸಾಧ್ಯತೆಗಳಿದಾವೆ. ಹನುಮಂತು, ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಿರುವಾಗ ಅಲ್ಲಿನ ಸಚಿತ್ರ ವರದಿಯ ಜೊತೆಗೆ ಬರ ಘೋಷಣೆಯ ಬಗ್ಗೆ ಸರ್ಕಾರ ಏನಾದರೂ ತೀರ್ಮಾನ ಮಾಡುತ್ತಾ ಇವತ್ತಿನ ಸಭೆಯಲ್ಲಿ? ಸದ್ಯ ಆ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಏನಾದರೂ ಪ್ರಾಮುಖ್ಯತೆಯಿಂದ ಹೊಂದಿದೆಯಾ? ಹೇಗೆ ಬರದ ಒಂದು ಘೋಷಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ಅಧ್ಯಯನ ತಂಡವನ್ನು ಕಳಿಸಬೇಕಾಗಿದೆ. ಆ ಅಧ್ಯಯನ ತಂಡ ಬಂದು ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಏನಿದೆ ಅನ್ನೋಂಥ ಕೂಲಂಕುಷವಾದಂಥ ಒಂದಷ್ಟು ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಕೆಲವು ನಿಯಮಗಳ ಆಧಾರಿತವಾಗಿ ಬರದ ಪರಿಸ್ಥಿತಿಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಒಂದಷ್ಟು ಪ್ರಯತ್ನಗಳಂತೂ ಕೂಡ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದ್ರು. ಮಳೆಯ ಕೊರತೆ ಯಾವ ರೀತಿ ಆಗ್ತಾ ಇದೆ, ಹಾಗಾಗಿ ಒಂದು ಅಧ್ಯಯನ ತಂಡವನ್ನು ಕಳಿಸಿಕೊಡಿ ಇಲ್ಲಿ ಅನ್ನುವಂಥ ಮಾಹಿತಿನೂ ಕೂಡ ಒಂದು ಪತ್ರದ ಮೂಲಕ ಉಲ್ಲೇಖ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಕಂದಾಯ ಸಚಿವರು ಮತ್ತೆ DCM ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಏರಿಳಿತಗಳು, ಮಳೆಯ ಕೊರತೆ ಇದೆಲ್ಲವೂ ಕೂಡ ಆಗಾಗ ವರದಿಯನ್ನ ಕ್ರೋಢೀಕರಿಸಿಕೊಂಡು ಕೇಂದ್ರಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಮುಂದುವರೆದು ಈಗೇನು ಮುಂಗಾರು ಅಧಿವೇಶನ ಪ್ರಾರಂಭ ಆಗುತ್ತೆ, ಪಾರ್ಲಿಮೆಂಟ್ನಲ್ಲೂ ಕೂಡ ರಾಜ್ಯದ ಪರವಾಗಿ ಧ್ವನಿ ಎತ್ತಲಿಕ್ಕೂ ಕೂಡ ಸಂಸದರಿಗೆ ಮನವಿ ಮಾಡುವಂಥ ಪ್ರಯತ್ನಗಳನ್ನು ಮನವಿ ಮಾಡಬೇಕು ಅನ್ನೋಂಥ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬರದ ಘೋಷಣೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕೆಲವು ನಿಯಮಗಳೇನಿದಾವೆ ಆ ನಿಯಮಗಳ ಆಧಾರಿತವಾಗಿ ಒಂದಷ್ಟು ತಯಾರಿಗಳಾಗಬೇಕಾಗಿದೆ. ಅದರ ನಿಟ್ಟಿನಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಈಗ ಹೆಚ್ಚು ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ರಾಜ್ಯ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ CEOಗಳು ಸ್ಥಳೀಯ
ಸ್ಥಳೀಯ ಪರಿಸ್ಥಿತಿಗಳು ಯಾವ ರೀತಿ ಇದೆ, ಅದರ ಆಧಾರಿತವಾಗಿ ಕೇಂದ್ರಕ್ಕೆ ಮತ್ತೊಮ್ಮೆ ಯಾವ ರೀತಿ ಮನವಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಜಿಲ್ಲೆಗಳ ಡಿಸಿಗಳ ಜೊತೆಯಲ್ಲಿ ಒಂದು ಸಭೆಯನ್ನ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ವಿಶೇಷವಾಗಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದೆ, ಅದರ ಬಗ್ಗೆ, ಅದರ ಜೊತೆಯಲ್ಲಿ ಈಗಾಗಲೇ ಮಳೆಯ ಕೊರತೆ ಇದೆ, ಜೊತೆಗೆ ಮುಂದೆ ಬರುವಂತಹ ಮಳೆಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿದೆ. ಅದರ ಸಿದ್ಧತೆ ಹೇಗಿದೆ, ಹಾಗೆ ಕುಡಿಯೋ ನೀರಿನ ಕೊರತೆ ಎದುರಾಗಿದೆ, ಅದಕ್ಕೆ ಸಿದ್ಧತೆ ಯಾವ ರೀತಿ ಆಗಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ರಾಜ್ಯ ಯಾವ ರೀತಿ ಕ್ರಮ ತಗೊಳ್ಬೇಕು ಅದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದರ ಬಗ್ಗೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದ ಎಲ್ಲ ಡಿಸಿಗಳ ಜೊತೆ ಸಿಎಂ ಸಭೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಮಳೆಗಾಲ, ಕುಡಿಯುವ ನೀರು ಸೇರಿದಂತೆ ಅನೇಕ ಸಮಸ್ಯೆಗಳು ತಲೆದೂರಿವೆ. ಹೀಗಾಗಿ ಇಂದು ಸಿಎಂ ಡಿ.ಕೆ. ಶಿವಕುಮಾರ್ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಲಿದ್ದಾರೆ. ಈ ಹಿಂದೆ ಕಲಬುರಗಿ ವಿಭಾಗದ ಹಾಗೂ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಎಂ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಗ್ರಾಮೀಣ ಭಾಗದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡಲು ತೀರ್ಮಾನಿಸಲಾಗಿತ್ತು. ಇದರ ಮುಂದುವರೆದ ಭಾಗವಾಗಿ ಇಂದು ರಾಜ್ಯದ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬರ ಪರಿಸ್ಥಿತಿ, ಕುಡಿಯುವ ನೀರು, ಜಾನುವಾರು ಮೇವು, ಕೃಷಿ ಚಟುವಟಿಕೆಗಳು ಹಾಗೂ ಉದ್ಯೋಗಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ಎಲ್ಲ ಡೆಪ್ಟಿ ಕಮಿಷನರು, ಸಿಇಒಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದ ರೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಅದಾದ ಮೇಲೆ ಏನು ಮಾಡಬೇಕು, ಏನು ಅಂತ ಹೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತಗೋಬೋದು, ಯಾವ ರೀತಿ ಮಾಡ್ಬೋದು, ಕೆಮಿಕಲ್ ಕೂಡ ಗುಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸಿ. ಬರಗಾಲದ ಕಾರಣದಿಂದ ಜನರು ಜೀವನೋಪಾಯಕ್ಕಾಗಿ ಗುಳೆ ಹೋಗ್ತಾ ಇರುವ ಮಾಹಿತಿ ಸರ್ಕಾರಕ್ಕೆ ತಲುಪಿದ್ದು, ಇದನ್ನು ತಪ್ಪಿಸಲು ಅಗತ್ಯವಿರುವ ಪೂರಕ ಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತೆ. ಮಳೆಗಾಲದ ವಾಸ್ತವಿಕ ಪರಿಸ್ಥಿತಿ, ಮಳೆಯ ಪ್ರಮಾಣದ ಅಂಕಿಅಂಶಗಳು ಮತ್ತು ರಾಜ್ಯದ ಸಿದ್ಧತೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರಿನ ಹಂಚಿಕೆಯ ಕುರಿತು ಸರ್ಕಾರ ಕಠಿಣ ನಿಲುವು ತಾಳಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರನ್ನ ಕೃಷಿಗೆ ಬಳಸಬಾರದು ಅಂತ ಸ್ಪಷ್ಟಪಡಿಸಲಾಗಿದೆ. ಜಲಾಶಯಗಳ ನೀರಿನ ಸಂಗ್ರಹವನ್ನ ಗಮನದಲ್ಲಿ ಇಟ್ಕೊಂಡು ಅವು ಭರ್ತಿಯಾದ ನಂತರವಷ್ಟೇ ರೈತರ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡುವ ಸಾಧ್ಯತೆಗಳಿವೆ. ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ. ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿ ಸಿ ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ. ಪ್ರಕೃತಿಯ ಮುನಿಸಿನ ಎದುರು ಸರ್ಕಾರವು ಜನರ ಬದುಕನ್ನು ಹಸನಾಗಿಸಲು ಮತ್ತು ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸಲು ಪ್ರಯತ್ನ ಮಾಡ್ತಾ ಇದೆ. ಜಿಲ್ಲಾಡಳಿತಗಳು ಮತ್ತು ಸರ್ಕಾರ ರೂಪಿಸಿರುವಂಥ ಯೋಜನೆಗಳು ಜನಸಾಮಾನ್ಯರ ಸಹಕಾರದೊಂದಿಗೆ ಅನುಷ್ಠಾನಗೊಂಡಾಗ ಮಾತ್ರ ಬರಗಾಲದ ಸಂಕಷ್ಟದಿಂದ ಹೊರಬರಲು ಸಾಧ್ಯವಿದೆ ಎನ್ನಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಕಾವೇರಿ ನೀರು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಈಗ ಇದೆ. ಈ ಬಗ್ಗೆ ಸಂಸತ್ನಲ್ಲಿ ಮಾತನಾಡಲು ಸಿಎಂ ಮನವಿ ಮಾಡಿದ್ದಾರೆ. ಸಂಸದರ ಜೊತೆಗೆ ಮೀಟಿಂಗ್ ನಡೆಸ್ತಾರೆ ಸಿಎಂ. ಮುಂದಿನ ವಾರದಲ್ಲಿ ದೆಹಲಿಗೆ ತೆರಳಿ ಸಂಸದರ ಜೊತೆ ಸಭೆಯನ್ನ ಮಾಡೋ ಕುರಿತಾಗಿ ಚಿಂತನೆ. ಸಂಸತ್ನಲ್ಲಿ ರಾಜ್ಯದ ಪರವಾಗಿ ಗಟ್ಟಿ ಧ್ವನಿಯನ್ನ ಎತ್ತೋದಕ್ಕೆ ಮುಖ್ಯಮಂತ್ರಿಗಳು ಸಂಸದರಿಗೆ ಮನವಿ ಮಾಡ್ತಾರೆ. ಮೇಕೆದಾಟು ಅಣೆಕಟ್ಟು ಹಕ್ಕೊತ್ತಾಯಕ್ಕೂ ಕೂಡ ಮನವಿಯನ್ನ ಮಾಡ್ತಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ರೈತರ ಕೃಷಿಗೂ ಕೂಡ ನೀರು ಬಿಡ್ಲಿಕ್ಕೆ ಆಗದಿರುವಂಥ ಸಂದಿಗ್ಧ ಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಈ ನೈಜ ಸ್ಥಿತಿಯನ್ನ ಸಂಸದರು
ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ಮೂಲಕ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಿಚಾರ. ಈ ನಿಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಂಸದರಿಗೆ ವಾಸ್ತವ ಏನು ಅನ್ನೋದನ್ನು ಕೇಂದ್ರಕ್ಕೆ ಮುಟ್ಟಿಸಿ ಅನ್ನೋ ನಿಟ್ಟಿನಲ್ಲಿ ಸಂಸದರ ಜೊತೆಗೆ ಮೀಟಿಂಗನ್ನು ಮಾಡುವ ಸಾಧ್ಯತೆ ಇದೆ. ಮುಂಗಾರು ಕೈಕೊಟ್ಟಿದೆ, ಇನ್ನು ಬಿತ್ತನೆ ಕಾರ್ಯವೂ ಕೂಡ ಆಗಿಲ್ಲ. ಹೀಗಿರುವಾಗ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ಕಡೆಗಳಲ್ಲಿ ಭೀಕರವಾದ ಬರದ ಛಾಯೆ ಆವರಿಸಿದೆ. KRS ಜಲಾಶಯದಲ್ಲಿ ನೀರಿನ ಮಟ್ಟ ನಿರಂತರವಾಗಿ ಆ ಭಾಗದಲ್ಲಿ ಬಹಳ ಆಘಾತ ತಂದಿದೆ. ನಿರಂತರವಾಗಿ ಕಡಿಮೆ ಆಗ್ತಿರೋದು ಆಘಾತ ತಂದಿದೆ. ಬೆಂಗಳೂರಿಗೆ ಮುಂದೇನು ಅನ್ನುವಂಥ ಆತಂಕವೂ ಎದುರಾಗಿದೆ. ಹೀಗಿರುವಾಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಸದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿಯೇ ಸಿಎಂ ಮೀಟಿಂಗನ್ನು ಕರೆದಿದ್ದಾರೆ ಸಂಸದರ ಜೊತೆಗೆ. ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ಮೂರು ನಾಯಕರು ಕೂಡ ತಮ್ಮ ತಮ್ಮ ಪಟ್ಟಿಗಳನ್ನ ದೆಹಲಿಯಲ್ಲಿ ಇಟ್ಟು ವಾಪಸ್ ಆಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಳ್ಳಲಾಗಿತ್ತು, ಆದರೆ ನಿರೀಕ್ಷೆಯಂತೆ ಆಗಿಲ್ಲ. ಆ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಇದೆ, ನೋಡ್ಕೊಂಡ್ ಬನ್ನಿ. ಕರ್ನಾಟಕದಲ್ಲಿ ಡಿಕೆಶಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ತಿಂಗಳು ಕಳೆದಿದೆ. ಈ ಬಾರಿ ಸಂಪುಟ ವಿಸ್ತರಣೆ ಮಾಡಿಯೇ ಸಿದ್ಧ ಅಂತ ದೆಹಲಿಗೆ ಹೋಗಿದ್ದ ತ್ರಿಮೂರ್ತಿಗಳು ತಮ್ಮ ಪಟ್ಟಿಯನ್ನ ಹೈಕಮಾಂಡ್ ಕೈಗಿಟ್ಟು ಬರಿಗೈನಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಈ ನಡುವೆ ಎಐಸಿಸಿ ಬಾಸ್ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಮುಂದಿನ ವಾರವೇ ಖಾಲಿ ಕುರ್ಚಿಗಳಿಗೆ ಸಚಿವರ ಸೇರ್ಪಡೆ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಮುಂಗಾರು ಅಧಿವೇಶನದ ನಡುವೆ ಸಂಪುಟಕ್ಕೆ ಸರ್ಜರಿ ಸಾಧ್ಯವೇ ಅನ್ನೋ ಪ್ರಶ್ನೆ ಎದ್ದಿದೆ. ಮುಂಗಾರು ಅಧಿವೇಶನದ ಚಿಂತೆಯಲ್ಲಿ ರಾಹುಲ್ ಖರ್ಗೆ. ಸಂಸತ್ ಟೆನ್ಷನ್ ನಡುವೆ ನಡೆಯುತ್ತಾ ಸಂಪುಟ ವಿಸ್ತರಣೆ. ಎಸ್, ಕರ್ನಾಟಕ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ, ಯಾವ ನಾಯಕರಿಗೆ ಯಾವ ಖಾತೆ ಸಿಗಬಹುದು ಎಂಬ ಲೆಕ್ಕಾಚಾರಗಳು ಜೋರಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಚಿಂತೆಯೇ ಬೇರೆ ಇದೆ. ಜುಲೈ 20ರಿಂದ ಮಳೆಗಾಲದ ಸಂಸತ್ ಅಧಿವೇಶನ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳು ಮಾನ್ಸೂನ್ ಸೆಷನ್ ನಡೆಯಲಿದೆ. ಅಧಿವೇಶನದ ಭಾಗವಾಗಿ ಸರ್ವ ಪಕ್ಷಗಳ ಸಭೆ ನಡೆಯಲಿದೆ. ದೆಹಲಿಗೆ ತೆರಳುವ ಆತುರದಲ್ಲಿದ್ದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಖರ್ಗೆ ಅವರ ಕಾರ್ನಲ್ಲಿಯೇ ಏರ್ಪೋರ್ಟ್ ಕಡೆಗೆ ತೆರಳಿದ್ರು. ಈ ಬೆಳವಣಿಗೆ ಕಂಡ ಕಾಂಗ್ರೆಸ್ಸಿಗರು ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹಿರಿ ಹಿಗ್ಗುತ್ತಿದ್ದಾರೆ. ಆದರೆ ಹೈಕಮಾಂಡ್ನ ಪರಿಸ್ಥಿತಿಯೇ ಬೇರೆ ಇದೆ. ಹೌದು, ದೆಹಲಿಯ ಕಾಂಗ್ರೆಸ್ ವರಿಷ್ಠರಿಗೆ ಕೇಂದ್ರದ ಮುಂಗಾರು ಅಧಿವೇಶನ ಮೊದಲು ಇಲ್ಲ ಕರ್ನಾಟಕದ ಕ್ಯಾಬಿನೆಟ್ ಮೊದಲು ಅನ್ನೋ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಎರಡು ವಿಚಾರಗಳನ್ನ ತಕ್ಕಡಿಗೆ ಹಾಕಿದ್ರೆ ಕರ್ನಾಟಕಕ್ಕಿಂತ ಮಾನ್ಸೂನ್ ಸೆಷನ್ ಹೆಚ್ಚಾಗಿಯೇ ತೂಗ್ತಾ ಇದೆ. ನಾವು ಮೊದಲೇ ಹೇಳಿದಂತೆ ಜುಲೈ 20ರಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು ಈ ಬಾರಿ ಮಹತ್ವದ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಮಂಡಿಸಲಿದೆ. ಈ ಬಾರಿ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಈ ಮಸೂದೆ ಪಾಸ್ ಆಗಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3/2 ಸಂಸದರ ಬಲ ಬೇಕು. ಕಳೆದ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಧೇಯಕ ಮತ್ತು ಮಹಿಳಾ ಮೀಸಲಾತಿ ಕಾನೂನಿನ ಅನುಷ್ಠಾನಕ್ಕೆ ಹಿನ್ನಡೆಯಾಗಿತ್ತು. ಇಂಡಿ ಕೂಟದ ಒಗ್ಗಟ್ಟಿನಿಂದಾಗಿ ಆಡಳಿತ ಪಕ್ಷಕ್ಕೆ ಸೋಲಾಗಿತ್ತು. ಆದರೆ 4 ತಿಂಗಳ ಅವಧಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪರಿಸ್ಥಿತಿ ಬದಲಾಗಿದೆ. ಟಿಎಂಸಿಯ 20 ಸಂಸದರು ಹಾಗೂ ಯುಬಿಟಿಯ 6 ಸಂಸದರು ಮೂಲ ಪಕ್ಷಗಳಿಗೆ ಶಾಕ್ ನೀಡಿದ್ದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಎನ್ಡಿಎ ಕೂಟ ಬೆಂಬಲಿಸಿದ್ದಾರೆ. ಇವರ ಜೊತೆ ಎಐಎಡಿಎಂಕೆ ಸಂಸದರ ಬಲವು ಎನ್ಡಿಎಗೆ ಸೇರಿಕೊಂಡಿದೆ. ಇನ್ನು ಇಷ್ಟು ದಿನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಭಾಗವಾಗಿದ್ದ ಡಿಎಂಕೆ ಮತ್ತು ಎನ್ಸಿಪಿ ಶರದ್ ಪವಾರ್ ನಡೆ ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಈ ಅಧಿವೇಶನ ಕಾಂಗ್ರೆಸ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿದ್ದರೆ
ಅರ್ಥ ರಾಜ್ಯಸಭೆಯಲ್ಲೂ ಎಎಪಿಯ 7 ಸಂಸದರು ಎನ್ಡಿಎಗೆ ಬೆಂಬಲಿಸಿದ್ದಾರೆ. ಇನ್ನು ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆ ಇದ್ದು, ಈ ಇಬ್ಬರು ನಾಯಕರೇ ಕರ್ನಾಟಕದ ಸಚಿವರ ಪಟ್ಟಿ ಫೈನಲ್ ಮಾಡಬೇಕಿದ್ದು, ಅಧಿವೇಶನದ ಹೊತ್ತಲ್ಲಿ ಪಟ್ಟಿ ಫೈನಲ್ ಆಗಲು ಸಾಧ್ಯವಾ ಅನ್ನೋ ಪ್ರಶ್ನೆ ಮೂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರೆಲ್ಲರೂ ಕೂಡಿ ಆ ಫಾರ್ಮುಲಾ ಅನುಗುಣವಾಗಿ ಅದನ್ನು ರೆಡಿ ಮಾಡಿ ಅವ್ರಿಗೆ ಹೈಕಮಾಂಡ್ ಕೊಟ್ಟು ಅಪ್ರೂವಲ್ ತಗೊಳ್ತಾನೆ ಕೆಲಸವನ್ನು ಮಾಡ್ತಾರೆ. ಆದಷ್ಟು ಬೇಗ ಆಗ್ತದೆ ನಂಬಿಕೆ ಇದೆ. ಯಾಕಂದರೆ ಸುರ್ಜೇವಾಲಾ ಸಾಹೇಬರು ಹೇಳಿದ್ದಾರೆ, ವಿ ಶಾಲ್ ಡೂ ಇಟ್ ಬಿಫೋರ್ ದ ಕರ್ನಾಟಕ ಅಸೆಂಬ್ಲಿ ಅಂತ ವಿಚಾರ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ. ಪ್ರತಿಭಾವಂತರಿಗೆ ಪಕ್ಷ ನಿಯತ್ತು ಮತ್ತು ನಿಷ್ಠೆ ಇರೋರು ಕೊಡ್ತೀರಂತ ನಾನು ಭಾವಿಸಿದ್ದೇನೆ. ಅತ್ತ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿರುವಂತಹ ಕಾಂಗ್ರೆಸ್ ಕ್ಯಾಬಿನೆಟ್ ಕಸರತ್ತು ಮುಂದುವರೆಸಿದ್ರೆ, ಇತ್ತ ಸಂಪುಟ ವಿಸ್ತರಣೆ ಮತ್ತೆ ವಿಳಂಬವಾಗ್ತಾ ಇರೋದು ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚು ಕಾಸು ಕೊಟ್ಟವರಿಗಷ್ಟೇ ಕೋಚಿ ಅಂತಿರೋ ಬಿಜೆಪಿ ನಾಯಕರು ವಾಗ್ದಾಳಿ ಮುಂದುವರೆಸಿದ್ದಾರೆ. ಪಾರ್ಲಿಮೆಂಟ್ ಅಧಿವೇಶನದ ತಯಾರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು, ರಾಹುಲ್ ಗಾಂಧಿ ಅವರು ಇರಬಹುದು. ಈ ಎಲ್ಲ ಪಾರ್ಲಿಮೆಂಟ್ ನಲ್ಲಿ ಏನ್ ಕ್ವಶನ್ಸು, ಏನ್ ವಿಷಯಗಳು, ಯಾವ ವಿಷಯಗಳ ಬಗ್ಗೆ ನಾವು ತೆಗೆದುಕೊಳ್ಬೇಕು, ಏನ್ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಈ ಎಲ್ಲ ವಿಷಯಗಳ ಇಂಪಾರ್ಟೆನ್ಸ್ನಲ್ಲಿ, ಮಹತ್ವದಲ್ಲಿ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳ ರಚನೆ ಏನಿದೆ, ಇದಕ್ಕೆ ಅವ್ರಿಗೆ ಸಮಯ ಇದೆಯಾ? ಅದು ಅರೆಬರೆ ಚರ್ಚೆನಲ್ಲಿ ಸರಿಯಾಗಿ ಮಂತ್ರಿಗಳ ರಚನೆ ಆಗತ್ತಾ? ಒಟ್ಟಾರೆ ಸಂಪುಟ ವಿಸ್ತರಣೆಗೆ ನಾಳೆ ಬಾ ಅನ್ನೋ ಹೈಕಮಾಂಡ್ ಧೋರಣೆ ಈಗ ರಾಜ್ಯದ ಸಚಿವಾಕಾಂಕ್ಷಿಗಳಿಗೆ ಮೇಲಿಂದ ಮೇಲೆ ನಿರಾಸೆ ಹುಟ್ಟಿಸುತ್ತಿದೆ. ಮುಂದಿನ ವಾರ ದೆಹಲಿಗೆ ಹೋಗೋದಾ ಇಲ್ಲ ಬೆಂಗಳೂರಲ್ಲಿ ಇದ್ದು ಲಾಬಿ ಮುಂದುವರಿಸೋದಾ ಅನ್ನೋ ಆಲೋಚನೆಯಲ್ಲಿ ಕಾಂಗ್ರೆಸ್ ಶಾಸಕರು ಮುಳುಗಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಮುಂದುವರೆದಿದೆ. ಅನಿತಾ ಕುಮಾರಸ್ವಾಮಿ ನಿಖಿಲ್ ಭೂಮಿಗೂ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹೊಸೂರು ಬನ್ನಿಗೇರಿ ಗ್ರಾಮದಲ್ಲಿರುವ ಜಮೀನದು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 31 ಎಕರೆ ಜಮೀನಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಸುಮಾರು 4 ಎಕರೆ ಭೂಮಿ ಇದೆ. 35 ಎಕರೆ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿರುವಂಥ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂಥ ಜಮೀನು ಎರಡಕ್ಕೂ ಕೂಡ ಈಗ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದಾಖಲಾತಿಗಳನ್ನು ತಾವು ಗಮನಿಸುತ್ತಿದ್ದೀರಿ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವಂಥ 31 ಎಕರೆ ಜಮೀನು, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂಥ 4 ಎಕರೆ ಜಮೀನು, ಇದೆಲ್ಲದಕ್ಕೂ ಈಗ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಆ ಮೂಲಕ ಪ್ರಿಲಿಮಿನರಿ ನೋಟಿಫಿಕೇಷನನ್ನು ಮಾಡಿ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಲ್ಲಿ ಆರೋಪ ಏನಿರೋದು ಕೇಳಿದರೆ, ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದ್ದಾರೆ, ನಾವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ DC ಅವರ ಸಮ್ಮುಖದಲ್ಲಿ. ಆದರೆ ನಮ್ಮ ಆಕ್ಷೇಪಣೆ ಇದ್ದರೂ ಕೂಡ ಅಂತಿಮವಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ, ಅಂತಿಮವಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದು ಎಲ್ಲರ ಪ್ರಶ್ನೆ. ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರದ್ದು ಕೂಡ ಜಮೀನಿದೆಯಲ್ಲ, ಅದಕ್ಕೆ ಭೂಸ್ವಾಧೀನಕ್ಕೆ ನಿಮ್ಮ ಭೂಮಿಯನ್ನು ಕೊಡಬೇಕು ಅಂಥೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅಂತಿಮವಾಗಿ ಏನಾದರೂ ನೋಟಿಫಿಕೇಶನ್ ಆಯಿತು ಅಂತ ಹೇಳಿದರೆ, ಆಕ್ಷೇಪಣೆ ಸಲ್ಲಿಸದೇ ಇದ್ದರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಗೊಂದಲದ ಗೋಜಲಾಗೋ ಹೋಗಿದೆ ಟೌನ್ಶಿಪ್ ವಿಚಾರ. ಸದ್ಯಕ್ಕೆ ಮುಂದುವರೆದು ಏನೇನಾಗುತ್ತೆ ಅನ್ನೋದನ್ನು, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ರೈತರ ಹೋರಾಟದ ಕಾವು ಮುಂದೆ ಏನೇನು ಮಾಡಬಹುದು ಟೌನ್ಶಿಪ್ ವಿಚಾರವಾಗಿ ಅನ್ನೋದನ್ನು ಎದುರು ನೋಡ್ತಾ ಇದ್ದೀವಿ ನಾವು. ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಭೂಮಿ ಬಿಡದಿಯ ಬನ್ನಿಗೇರಿಯಲ್ಲಿದೆ. ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೀತಾ ಇಲ್ಲದೇ ಇದ್ದರೂ ಕೂಡ ಹಸಿರು ಭೂಮಿ ಅದು. ನಾನೇ ನಿನ್ನೆ ಹೋಗಿ ಎಲ್ಲ ಅಲ್ಲಿ ನೋಡಿ ಬಂದಿದ್ವಿ. ಈಗ ಆ ಭೂಮಿಗೂ ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅನಿತಾ ಕುಮಾರಸ್ವಾಮಿ ಅವರದ್ದೇ ಹೆಸರಲ್ಲಿ, ಅವರದ್ದೇ ಪಹಣಿಯಲ್ಲಿ, ಅವರದ್ದೇ ಹೆಸರಲ್ಲಿ ಒಂದಿಷ್ಟು ಜಮೀನಿದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲೂ ಕೂಡ ಜಮೀನಿದೆ. ಇದಕ್ಕೆ ಈಗ GBIT ನೋಟಿಫಿಕೇಶನನ್ನು ಮಾಡಿದೆ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.